प्रसन्नवदनं ध्याये सर्वविघ्नोपशान्तये वागीशाद्या सुमनसः सर्वार्थानामुपक्रमे यन्नत्वा कृतकृत्या स्युः तन्नमामि गजाननम् ओं नमो ब्रह्मादिभ्यो ब्रह्मविद्या संप्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानगणः प्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपाद महासद्गुरुभ्यो नमः दीननाथं दयासिन्धुं नित्यशुद्धं निरञ्जनं सद्गुरुं ब्रह्मचैतन्यं सर्वदा प्रणतोऽस्म्यहं श्री श्री ब्रह्मचैतन्यमहासद्गुरुभ्यो नमः वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अदृश्योऽपि स्वभक्तानां दृश्यो भवति यः सदा अचिन्त्यमहिमानन्तम् आश्रये अभीष्टसिद्धये कस्तूरी तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणम् सर्वाङ्गे हरिचन्दनं सुललितं कण्ठे च मुक्तावली गोपस्त्री परिवेष्टितो विजयते गोपालचूडामणिः अस्ति स्वस्तरुणी कराग्रविगलते कल्पप्रसूनाप्लुतं वस्तु प्रस्तुत वेणुना दलहरी निर्व्याकुलं स्रस्त निबद्धनीव विलसत् गोपी सहस्रावृतम् हस्तन्यस्तन तापवर्गमखिलो दारं किशोराकृतिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि ओं नमो भगवते वासुदेवाय ओं नमो भगवते वासुदेवाय ओं नमो नारायणाय ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ, ಅದು ಬಿಚ್ಚಿಬಿಡ್ಬೇಕಿತ್ತು. ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನಯಜ್ಞದ 6ನೆಯ ದಿನದ 3ನೆಯ ಉಪನ್ಯಾಸ. 6ನೆಯ ದಿನದ 3ನೆಯ ಉಪನ್ಯಾಸ
ಶೃಂಗೇರಿಯ ಉಭಯ ಜಗದ್ಗುರುಗಳ ಆಶೀರ್ವಾದ ಮತ್ತು ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿ, ದಿವ್ಯ ಪಾದುಕೆಗಳ ಉಪಸ್ಥಿತಿ, ಇವುಗಳ ಒಂದು ಮತ್ತು ನಮ್ಮ ಗುರುಗಳ ಹೊಳೆನರಸೀಪುರದ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ನಡೆಯುತ್ತಿರುವಂತಹ ಶ್ರೀಮದ್ ಭಾಗವತ ಸಪ್ತಾಹದ ಇನ್ನೇನು ಮಂಗಳದ ಹಿಂದಿನ ದಿನಕ್ಕೆ ಸಂಜೆಗೆ ನಾವೆಲ್ಲರೂ ಬಂದು ತಲುಪಿದ್ದೇವೆ. ಕೃಷ್ಣ ಚರಿತ್ರೆಯನ್ನ ಎಷ್ಟು ಕೇಳಿದ್ರೂ, ಭಾಗವತದ ಕಥೆಯನ್ನ ಎಷ್ಟು ಹೇಳಿದ್ರೂ ಕೂಡ ಅದು ಕಡಿಮೆ. ನಾವು ದಿನಕ್ಕೆ 2-2.5 ತಾಸು, ಹಂಗೆ ದಿನಕ್ಕೆ 4 ಗಂಟೆ 4.5 ತಾಸುಗಳ ಉಪನ್ಯಾಸ ಮಾಡಿ ಮತ್ತೂ ಕೇಳಬೇಕು ಅನ್ಕೊಂಡ್ರೆ ನನಗೂ ಒಂದು ಸಲ ಅನ್ಸುತ್ತೆ, ಅಯ್ಯಪ್ಪ ಇನ್ನು ಎಷ್ಟು ಹೇಳೋದಿದೆಯಪ್ಪ, ಏನೂ ಹೇಳಲಿಲ್ವಲ್ಲ ಅಂತ. ಕೇಳೋರಿಗಿದೆ, ಅಯ್ಯೋ ಈ ಭಾಗ ಹೇಳಲಿಲ್ವೇ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಭಗವಂತನ ಇಚ್ಛೆಯಂತೆ ಏನೇನು ಅವನು ನಮ್ಮಿಂದ ಹೇಳಿಸ್ಕೋಬೇಕು ಅಂತ ಅಂದುಕೊಳ್ತಾನೆ ಅಷ್ಟನ್ನು ಮಾತ್ರನೇ ಹೇಳೋಕ್ಕೆ ಸಾಧ್ಯ 7 ದಿನದ ಅವಧಿಯಲ್ಲಿ. ಆಗಲಿ, ಬೆಳಗಿನ ಒಂದು ಉಪನ್ಯಾಸದಲ್ಲಿ ಕೃಷ್ಣ, ಗೋಪಿಕೆಯರು ಮತ್ತು ಗೋಪಾಲಕರು ಮತ್ತು ಉದ್ಧವ ಇವರುಗಳ ಪ್ರೇಮ ಭಕ್ತಿ ಹೇಗಿತ್ತು ಅನ್ನೋದೆಲ್ಲವನ್ನೂ ಕೂಡ ನಾವುಗಳು ಗಮನಿಸಿದ್ದೇವೆ. ಕೃಷ್ಣನ ಚರಿತ್ರೆಯನ್ನ ನಾವು ಹೇಳಿದ್ವಿ ಅಂದ್ರೆ ಅಲ್ಲಿ ಸುಧಾಮೋಪಾಖ್ಯಾನವನ್ನ, ಅದಕ್ಕೆ ಹೆಸರು ಪೃಥಕೋಪಾಖ್ಯಾನ ಅಂತ, ಅವಲಕ್ಕಿ ಕತೆ ಅಂತ. ಪೃಥಕ ಅಂದ್ರೆ ಸಂಸ್ಕೃತದಲ್ಲಿ ಅವಲಕ್ಕಿ ಅಂತ. 2 ಅಧ್ಯಾಯ ಇದೆ ಸುಧಾಮ ಚರಿತ್ರೆಗೆ, ಒಂದು 80ನೇದು 81ನೇದು. ಮೊದಲ ಒಂದು ಕಥೆಗೆ ಪೃಥಕೋಪಾಖ್ಯಾನ ಅಂತ ಹೆಸರು ಕೊಟ್ರೆ, 2ನೆಯ ಒಂದು ಕಥೆಗೆ ಶ್ರೀರಾಮ ಚರಿತ್ರೆ ಅಂತ ಕೊಟ್ಟಿದ್ದಾರೆ. ನೀವು ಎಲ್ಲ ಕಡೆಗೂ ನೋಡಬಹುದು, ಭಗವಂತನೇ ಅವತರಿಸಿರ್ತಾನೆ. ಆ ಚರಿತ್ರೆಗೆ ಪ್ರಹ್ಲಾದೋಪಾಖ್ಯಾನ ಅಂತ ಹೇಳ್ತೀವಿ, ನರಸಿಂಹ ಚರಿತ್ರೆ ಅಂತ ಹೇಳೋದಿಲ್ಲ. ಭಗವಂತನೇ ಅವತರಿಸಿರ್ತಾನೆ ವಾಮನನಾಗಿ, ಆ ಚರಿತ್ರೆಗೆ ಬಲಿಚರಿತ್ರೆ ಅಂತ ಹೇಳ್ತೇವೆ. ಭಗವಂತನಿಗೂ ಇಷ್ಟ ಇಲ್ವಂತೆ ಭಕ್ತನ ಮುಂದೆ ನಾನು ದೊಡ್ಡವ ಅಂತ ಅನ್ನಿಸ್ಕೊಳಕ್ಕೆ. ಭಗವಂತನು ಭಕ್ತರ ಹೆಸರಲ್ಲಿ ಅದಿದ್ರೆ ತಾನು ಇಷ್ಟಪಡ್ತಾನೆ ಹೊರತು, ಭಕ್ತರ ಹೆಸರಲ್ಲದಿದ್ದಾಗ ಅವನು ಇಷ್ಟಪಡ್ತಾನೆ ಹೊರತು, ಭಗವಂತನು ತನ್ನ ಹೆಸರನ್ನ ತಾನು ಹೇಳಿಕೊಂಡ್ರೆ ಅದಷ್ಟವನಿಗೆ ಇಷ್ಟ ಆಗೋದಿಲ್ವಂತೆ. ಮತ್ತು ಅವನಿಗೆ ನೇರ ಹೊಗಳಿದ್ರೆ ಅವನಿಗೆ ಇಷ್ಟ ಆಗೋದಿಲ್ವಂತೆ. ವೇದದಲ್ಲಿ ಬರುತ್ತೆ, ಪರೋಕ್ಷ ಪ್ರಿಯಾಹ ಇವಹಿ ದೇವಾಹ ಅಂತ. ನಾವು ಅವನಿಗೆ ಸ್ವಲ್ಪ ಹಿಂದು ಮುಂದು ತಿರುಗಿಸಿ ಹೇಳ್ಬೇಕಂತೆ, ಹೊಗಳ್ಬೇಕಂತೆ. ಡೈರೆಕ್ಟ್ ಆಗಿ ಹೇಳಿಬಿಟ್ರೆ ನಮಗವನಿಗೆ ಇಷ್ಟ ಆಗೋದಿಲ್ವಂತೆ. ಈ ಚರಿತ್ರೆಯ ಹೆಸರು ಶ್ರೀರಾಮ ಚರಿತ್ರೆ ಅಂತ. ಎಷ್ಟು ಸಲಿ ನಾನು ಭಾಗವತವನ್ನ ಹೇಳಿದೇನೋ ಅಷ್ಟು ಬಾರಿಯೂ ಕೂಡ ಸುಧಾಮೋಪಾಖ್ಯಾನವನ್ನ ಹೇಳಿದ್ದೇನೆ. ತುಂಬಾ ಅಪರೂಪ. ಭಾಗವತ ಸಪ್ತಾಹ ಹೇಳಿದ್ನಪ್ಪ, ಅಲ್ಲಿ ನಾನು ಕುಚೇಲೋಪಾಖ್ಯಾನ ಹೇಳಲಿಲ್ಲ ಅನ್ನೋದು ಬಹಳ ಕಡಿಮೆ. ಯಾಕೆ ಅಂದ್ರೆ ಭಾಗವತ ಸಪ್ತಾಹಕ್ಕೆ ನಿಜವಾದ ಮಂಗಳ ಅಂದ್ರೆ ಆ ಕೃಷ್ಣನ ಪ್ರೇಮವನ್ನ ಕಂಡಾಗ. ಆ ರೀತಿಯಾಗಿ ಭಕ್ತನು ಭಗವಂತನನ್ನ ಪ್ರೇಮಿಸ್ತಾನೆ, ಎಲ್ಲವೂ ಕೂಡ ನಾವು ನೋಡಿದ್ದೇವೆ. ಆದರೆ ಭಗವಂತನು ಭಕ್ತನನ್ನ ಎಷ್ಟು ಇಷ್ಟಪಡ್ತಿದ್ದ ಅನ್ನೋದನ್ನ ನಾವು ಈ ಸುಧಾಮೋಪಾಖ್ಯಾನದಲ್ಲಿ ನಾವೆಲ್ಲರೂ ಕೂಡ ಕಾಣಬೇಕು. ಪರೀಕ್ಷಿತನು ಪ್ರಶ್ನೆಯನ್ನ ಮಾಡ್ತಾನೆ, ಏನಂತ, ಗುರುಗಳೇ ಇಷ್ಟು ತನಕ ಅಂದ್ರೆ ದಶಮಸ್ಕಂದದ 80 ಅಧ್ಯಾಯಗಳು ಮುಗಿದಿದೆ, ಇನ್ನು 10 ಅಧ್ಯಾಯ ಬಾಕಿ ಇದೆ. ದಶಮಸ್ಕಂದದಲ್ಲಿ ಕೃಷ್ಣ ಚರಿತ್ರೆ ಅಂತ ನಾವೇನ್ ಹೇಳ್ತೀವಿ, 10 ಅಧ್ಯಾಯ ಬಾಕಿ ಇದೆ. ಇಷ್ಟು ಅಧ್ಯಾಯಗಳನ್ನ ಹೇಳಿದಿರ ನೀವು, ಕೃಷ್ಣನ ಎಲ್ಲಾ ವಿಷಯಗಳನ್ನು ನನಗೆ ನೀವು ತಿಳಿಸಿದ್ದೀರ. ಆದರೂ ನೀವು ಯಾವುದೋ ಒಂದು ಭಾಗ ನೀವು ಹೇಳಿಲ್ವೇನೋ ಒಂದ್ಸಲಿ ನೆನಪಿಸ್ಕೊಳ್ಳಿ. ಇನ್ನೂ ಇರುತ್ತೆ ಸ್ವಲ್ಪ ಕೃಷ್ಣನ ಚರಿತ್ರೆಯೊಳಗೆ ಯಾವುದೋ ಒಂದು ಸ್ವಲ್ಪ ಮೂಲಲ್ಲೆಲ್ಲೋ ಈ ಭಾಗ ಹೇಳ್ಬೇಕಿತ್ತು, ಅವನ ಚರಿತ್ರೆಯಲ್ಲಿ ಇವನು ಒಬ್ಬ ಇದ್ದಾನೆ, ಕ್ಯಾರೆಕ್ಟರ್ ಇದ್ದಾನೆ, ಅವನ ಬಗ್ಗೆ ನಾವೇನೋ ಮರೆತು ಬಿಟ್ವೇನೋ ಹೇಳೋದು ಅಂತ ನಿಮಗೆ ಆಮೇಲೆ ಅನ್ನಿಸ್ಬಾರ್ದು. ಭಗವನ್ಯಾನಿ ಚಾನ್ಯಾನಿ ಮುಕುಂದಸ್ಯ ಮಹಾತ್ಮನಃ ವೀರ್ಯಾಣಿ ಅನಂತ ವೀರ್ಯಸ್ಯ ಶ್ರೋತುಮಿಚ್ಛಾಮಹೇ ಪ್ರಭೋ.
ಶುಕಬ್ರಹ್ಮರೇ, ಪ್ರೇಮ ಮತ್ತು ಭಕ್ತಿ ಮತ್ತು ಮುಕ್ತಿಯನ್ನ ಕರುಣಿಸುವ ಪರಬ್ರಹ್ಮ ಪರಮಾತ್ಮನಾದ ಭಗವಂತನಾದ ಶ್ರೀಕೃಷ್ಣನ ಶಕ್ತಿ ಅನಂತವಾಗಿದೆ. ಅದಕ್ಕಾಗಿ ಮಾಧುರ್ಯ ಐಶ್ವರ್ಯಗಳಿಂದ ಕೂಡಿದ ಅವನ ಲೀಲೆಗಳೂ ಕೂಡ ಅನಂತವಾಗಿದೆ. ತಾವು ಇದುವರೆಗೂ ಕೂಡ ವರ್ಣಿಸದೇ ಇರುವಂತಹ ಯಾವುದಾದರೊಂದು ಕೃಷ್ಣ ಚರಿತ್ರೆ ಇದ್ದರೆ ದಯಮಾಡಿ ನನಗೆ ತಿಳಿಸಿ. ಯಾಕೆ? ಕೋನು ಶ್ರುತ್ವಾ ಸಕೃತ್ ಬ್ರಹ್ಮನ್ ಉತ್ತಮ ಶ್ಲೋಕ ಸತ್ಕಥಾ ವಿರಮೇತ ವಿಶೇಷಜ್ಞ ವಿಷಣ್ಣ ಕಾಮ ಮಾರ್ಗಣೈ. ಈ ಜೀವ ಇದನಲ್ಲ, ಸದಾಕಾಲ ಪ್ರಪಂಚದಲ್ಲಿ ವಿಷಯ ಸುಖವನ್ನ ಅರಿಸ್ತಾ 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 ಅತ್ಯಂತ ದುಃಖಿತನಾಗಿದ್ದಾನೆ. ಅವು ಬಾಣಗಳಂತೆ ಇವನ ಮನಸ್ಸಿಗೆ ನಾಟ್ತಾ ಇರ್ತವೆ. ಇಂತಹ ಸ್ಥಿತಿಯಲ್ಲಿ ಇಂತಹ ಪವಿತ್ರ ಕೀರ್ತಿಯಾದಂತಹ ಭಗವಂತನ ಶ್ರೀಕೃಷ್ಣನ ಮಂಗಳಮಯ ಲೀಲೆಗಳನ್ನ ಪದೇ ಪದೇ ಶ್ರವಣಿಸುವಂಥವನೇ ಧನ್ಯನು. ಮತ್ತು ಯಾರು ಕೃಷ್ಣನ ಮೇಲೆ ಪ್ರೇಮ ಇದೆಯೋ ಅವನು ಹೇಗೆ ತಾನೇ ಭಗವಂತನ ಕಥೆಯಿಂದ ದೂರ ಸರಿಯಲು ಸಾಧ್ಯ? ನೋಡಿ, ಕೃಷ್ಣನ ಚರಿತ್ರೆಯಲ್ಲಿ ಯಾರಿಗಿಷ್ಟ ಇದೆ ಅವನು ಹೇಗೆ ತಾನೇ ಆ ಭಗವಂತನ ಕಥೆಯಿಂದ ದೂರ ಸರಿಯಲು ಸಾಧ್ಯ? ಅವನು ಎಂದೂ ಕೂಡ ಏನೋ ಆ ಭಗವಂತನ ಕಥೆಯನ್ನ ಕೇಳಕ್ಕಿಷ್ಟನೇ ಪಡ್ತಾ ಇದ್ದಾನೆ. ಈ 2 ಶ್ಲೋಕ ಪರೀಕ್ಷಿತನು ಏನು ಈ 2 ಶ್ಲೋಕ ಹೇಳಿದಾನೆ, ಇದನ್ನ ನಿತ್ಯ ನಾವು ಸ್ಮರಣೆಯಲ್ಲಿ ಇಟ್ಕೋಬೇಕು. ಈ 2 ಶ್ಲೋಕವನ್ನು ಏನೇನು? ಸವಾಗ್ಯಯ ತಸ್ಯ ಗುಣಾನ್ ಗೃಣೀತೆ ಕರೌ ಚ ತತ್ಕರ್ಮ ಕರೌ ಮನಶ್ಚ ಸ್ಮರೇದ್ ವಸಂತಂ ಸ್ಥಿರಜಂಗಮಯೇಷು ಶೃಣೋತಿ ತತ್ಪುಣ್ಯ ಕಥಾ ಸಕರ್ಣಃ ಶಿರಸ್ತು ತಸ್ಯೋ ಭಯಲಿಂಗಮಾನಮೇತತ್ ತದೇವ ಯತ್ ಪಶ್ಯತಿ ತದ್ಧಿ ಚಕ್ಷುಃ ಅಂಗಾನಿ ವಿಷ್ಣೋ ರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಆಹಾ, ಭಗವಂತನ ನಮ್ಮ ಶರೀರದೊಳಗೆ ಅನೇಕ ಅಂಗಾಂಗಗಳಿವೆ. ಬಾಯಿ, ಕಣ್ಣು, ಕಿವಿ, ಮೂಗು, ತಲೆ, ಕೈಕಾಲುಗಳು ಎಲ್ಲವೂ ಇದೆ. ಇದೇ ಶ್ಲೋಕ ಅಂಬರೀಷೋಪಾಖ್ಯಾನದಲ್ಲೂ ಬರುತ್ತೆ, ಇದೇ ಶ್ಲೋಕ ಸುಧಾಮ ಚರಿತ್ರೆಯಲ್ಲೂ ಬರುತ್ತೆ. ಸ್ವಲ್ಪ ಶಬ್ದಗಳು ಬೇರೆ ಇದೆ ಅಷ್ಟೇ, ಅರ್ಥ ಒಂದೇ. ಅಂಬರೀಷನು ಹೇಗೆ ಮಾಡ್ತಾ ಇದ್ನ, ಇಲ್ಲಿ ಸುಧಾಮನ ಚರಿತ್ರೆಯಲ್ಲೂ ಇದೇ ಶ್ಲೋಕ ಬರುತ್ತೆ. ಪರೀಕ್ಷಿತನ ಹೇಳೋದು ಸವಾಗ್ಯಯ ತಸ್ಯ ಗೃಣಾನ್ ಗೃಣೀತೆ. ಏನೋ ನಮ್ಮ ನಿಜವಾದ ಬಾಯಿ ಅಂತ ಯಾವಾಗ ಅನಿಸ್ಕೊಳ್ಳೋದು ಗೊತ್ತಾ? ಈ ಬಾಯಿ ಯಾವಾಗಲೂ ಸದಾಕಾಲ ಭಗವಂತನ ನಾಮವನ್ನ ಭಗವಂತನ ಭಜನೆಯನ್ನ ಹಾಡುತ್ತಿರುವಂತಹ ಬಾಯಿಯೇ ನಿಜವಾದ ಬಾಯಿಯಾಗಿದೆ. ಭಗವಂತನ ಸೇವೆಗಾಗಿ ದುಡಿಯುವಂತಹ ಕೈಗಳೇ ನಿಜವಾದ ಕೈಗಳಾಗಿವೆ. ಚರಾಚರ ಪ್ರಾಣಿಗಳಲ್ಲಿ ವಾಸಿಸುವ ಭಗವಂತನನ್ನ ಸ್ಮರಿಸುವ ಮನಸ್ಸೇ ನಿಜವಾದ ಮನಸ್ಸಾಗಿದೆ. ಭಗವಂತನ ಪುಣ್ಯಮಯವಾದಂತಹ ಕಥೆಗಳನ್ನ ಕೇಳುವಂತಹ ಕಿವಿಗಳೇ ನಿಜವಾದ ಕಿವಿಗಳಾಗಿವೆ. ಚರಾಚರ ಜಗತ್ತನ್ನ ಭಗವಂತನ ಅಚಲ ಪ್ರತಿಮೆ ಅಂತ ಅರಿತು ನಮಸ್ಕರಿಸುವಂತಹ ತಲೆಯೇ ನಿಜವಾದಂತಹ ತಲೆಯಾಗಿದೆ. ಸರ್ವತ್ರ ಎಲ್ಲೆಡೆಯೂ ಕೂಡ ಭಗವದ್ ವಿಗ್ರಹವನ್ನ ದರ್ಶಿಸುವಂತಹ ಕಣ್ಣುಗಳೇ ನಿಜವಾದ ಕಣ್ಣುಗಳಾಗಿವೆ. ಭಗವಂತನ ಮತ್ತು ಭಕ್ತರ ಚರಣೋದಕವನ್ನ ಸೇವಿಸುವಂತಹ ಅಂಗಾಂಗಗಳೇ ನಿಜವಾದ ಅಂಗಗಳಾಗಿವೆ. ನಿಜ ಹೇಳಬೇಕು ಅಂದ್ರೆ ಯಾವಾಗ ಒಬ್ಬ ಮನುಷ್ಯನ ಜೀವನ ಸಾರ್ಥಕವಾಗುತ್ತೆ, ನಮ್ಮ ಶರೀರದ ಮನಸ್ಸು, ಹೃದಯ, ಕಿವಿ, ಕಣ್ಣು, ಬಾಯಿ, ಏನೇನು ಅಂಗಾಂಗಗಳನ್ನ ನಾವು ಯಾವ ಯಾವ ಕ್ರಿಯೆಗಳಿಗೆ ಉಪಯೋಗಿಸ್ತೇವೆ ಆ ಎಲ್ಲಾ ಕ್ರಿಯೆಗಳಲ್ಲಿಯೂ ಕೂಡ ಭಗವಂತನನ್ನ ಇಟ್ಟುಕೊಂಡಾಗ ನಮ್ಮ ಶರೀರವು ಮಂಗಳವಾಗುತ್ತದೆ. ಕಣ್ಣು ನೋಡ್ಬೇಕು, ಹೌದು. ಏನನ್ನು ನೋಡ್ಬೇಕು? ಭಗವಂತನ ಲೀಲಾ ವಿಗ್ರಹವನ್ನೇ ನೋಡ್ಬೇಕು. ಕಿವಿ ಕೇಳಬೇಕು, ಏನ್ ಕೇಳಬೇಕು? ಭಗವಂತನ ಸ್ಮರಣೆಯನ್ನೇ ಕೇಳಬೇಕು. ಮೂಗು ಮೂಸಬೇಕು, ಏನನ್ನು ಮೂಸಬೇಕು? ಭಗವಂತನ ಪಾದದೊಳಗಿರುವ ತುಳಸಿಯನ್ನೇ ಮೂಸಬೇಕು. ಹೃದಯದಲ್ಲಿ ಆಲೋಚಿಸಬೇಕು, ಯೋಚನೆ ಮಾಡಬೇಕು,
ಏನನ್ನ ಯೋಚನೆ ಮಾಡಬೇಕು? ಭಗವಂತನ ಚಿಂತನೆಯನ್ನೇ ನಾವುಗಳು ಕಾಣುವಂಥವರಾಗಬೇಕು, ಯೋಚಿಸಬೇಕು. ನೋಡಿ, ಯಾರ ಜೀವನದಲ್ಲಿ ಈ ಗುಣಗಳನ್ನ ನಾವುಗಳು ಬೆಳೆಸಿಕೊಳ್ಳುವವರಾಗುತ್ತೇವೋ ಅವರು ನಿಜವಾಗಲೂ ಕೂಡ ಅವರ ಜೀವನವನ್ನ ಸಾರ್ಥಕತೆಯ ಕಡೆಗೆ ತೆಗೆದುಕೊಂಡು ಹೋದಂತೆ, ಸಾರ್ಥಕತೆ ನಮಗೆ ಆದಂತೆ. ಮುಂದೆ ಸೂತರು ಹೇಳ್ತಾರೆ, ವಿಷ್ಣುರಾತೇನ ಸಂಪೃಷ್ಟ ಭಗವಾನ್ ಬಾದರಾಯಣಿ ವಾಸುದೇವೇ ಭಗವತಿ ನಿಮಗ್ನ ಹೃದಯೋ ಬ್ರವೀತ್. ನೋಡಿ, ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಸಂಬೋಧನೆ ಮಾಡೋದು ತುಂಬಾ ಅಪರೂಪ, ಬಹಳ ಅಂದ್ರೆ ಬಹಳ ಅಪರೂಪ. ವಿಷ್ಣುರಾತ ಅಂತ ಸಂಬೋಧನೆ ಮಾಡೋದು ಎಲ್ಲಾ ಕಡೆಗೂ ಪರೀಕ್ಷಿತ, ರಾಜ ಈ ರೀತಿಯಾಗಿಯೇ ಸಂಬೋಧನೆ ಮಾಡಿದ್ದಾರೆ. ವಿಷ್ಣುರಾತ, ರಾತ ಅಂದ್ರೆ ಕಾಪಾಡಿಕೊಂಡವನು ಅಂತ, ರಕ್ಷಿಸಿಕೊಂಡವನು ಅಂತ. ಮಹಾವಿಷ್ಣುವಿನಿಂದ ಗರ್ಭದೊಳಗಿರಬೇಕಾರೆ ಯಾರು ರಕ್ಷಿಸಿಕೊಂಡಿರ್ತಾನೋ ಅವನು ವಿಷ್ಣು ರಾತ ಅಂದ್ರೆ ಪರೀಕ್ಷಿತ ಅಂತ ಅರ್ಥ. ನೋಡಿ, ಯಾವಾಗ ಪರೀಕ್ಷಿತನು ಭಗವಂತನ ಲೀಲಾ ಕಥೆಯನ್ನ ನನಗೆ ಇನ್ನು ಕೇಳಿ ಮುಗುದಿಲ್ಲ, ದಯಮಾಡಿ ನೀವು ಹೇಳಿ ಅಂತ ಮತ್ತೆ ಮತ್ತೆ ಹೇಳ್ಬಿಟ್ನೋ, ಯಾವಾಗ ಈ ಸಾವಾಗ್ಯಯ ಎಂಬ ಒಂದು ಶ್ಲೋಕವನ್ನ ಹೇಳ್ಬಿಟ್ನೋ, ಭಗವಾನ್ ಬಾದರಾಯಣಿಹಿ, ಬಾದರಾಯಣರ ಮಗರು ಶುಕಬ್ರಹ್ಮರು ಆ ಶಬ್ದಗಳನ್ನ ಕೇಳಿದ ಕೂಡಲೇ ವಾಸುದೇವೇ ಭಗವತಿ ನಿಮಗ್ನ ಹೃದಯೋಬ್ರವೀತ್. ಆ ಭಗವಂತನಾದ ವಾಸುದೇವನಲ್ಲಿ ಅವನ ಹೃದಯವನ್ನ ನಿಲ್ಲಿಸಿಬಿಟ್ರಂತೆ. ಮತ್ತೆ ಮತ್ತೆ ಕಥೆ ಹೇಳಿ ಅಂತ ಕೇಳಿದ್ರಲ್ಲ, ಅದನ್ನ ಹೃದಯದೊಳಗೆ ಏನಾಯ್ತಂತೆ, ಆ ಭಗವಂತನನ್ನ ನಿಲ್ಲಿಸಿಕೊಂಡು ಒಂದು ಕ್ಷಣ ಕಣ್ಣು ಮುಚ್ಚಿ ಹಾಗೇ ಇದು ಬಿಟ್ರಂತೆ. ಯಾವ ಒಂದು ಚರಿತ್ರೆ ಕೃಷ್ಣಂದು ಬಿಟ್ಟು ಹೋಯ್ತು, ಯಾವ ಒಬ್ಬ ಭಕ್ತನ ಚರಿತ್ರೆ ಬಿಟ್ಟು ಹೋಯ್ತು ಅಂತ ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚಿಸಿ ತಕ್ಷಣ ಹಿಂಗ್ ಕಣ್ಬಿಟ್ರಂತೆ. ಅಬ್ಬಾ, ಇವನನ್ನ ನಾನು ಹೆಂಗ್ ಬಿಟ್ಬಿಟ್ಟೆ ಅಂತ ಹೇಳಿ ಆ ಶುರು ಮಾಡಿದ ಟೋನ್ ನೋಡಿ, ತುಂಬಾ ಹಸಿದಂಥವನಿಗೆ, ತುಂಬಾ ಸುಸ್ತಾದಂಥವನಿಗೆ ಒಂದು ಲೋಟದೊಳಗೆ ಒಂದು ನೀರು ಸಿಕ್ಕಾಗ ಎಷ್ಟು ಸಂತೋಷವಾಗುತ್ತೋ, ಹಾಗೆ ಭಗವಂತನ ಚರಿತ್ರೆಯೊಳಗೆ ಓಹೋ ಇದನ್ನ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೆ ಎಂಬ ಭಾವ ಬಂದಾಗ ಅಷ್ಟು ಸಂತೋಷ ಆಯ್ತಂತೆ. ಶುಕಬ್ರಹ್ಮರು ಹೇಳ್ತಾರೆ, ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ ವಿರಕ್ತ ಇಂದ್ರಿಯಾರ್ಥೇಷು ಪ್ರಶಾಂತಾತ್ಮ ಜಿತೇಂದ್ರಿಯಃ. ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ್. ಅಪ್ಪ, ಕೃಷ್ಣನಿಗೊಬ್ಬ ಸ್ನೇಹಿತ ಇದ್ನಪ್ಪ, ಕೃಷ್ಣನಿಗೊಬ್ಬ ಸ್ನೇಹಿತ ಇದ್ದ. ಅವನು ವೇದಾಧ್ಯಯನಗಳನ್ನ, ಶಾಸ್ತ್ರಾಧ್ಯಯನವನ್ನ ಮಾಡಿದಂತಹ ಒಬ್ಬ ವಿಪ್ರನಾಗಿದ್ದ. ಅವನು ಬ್ರಹ್ಮಜ್ಞಾನಿ ಆಗಿದ್ದ. ಬ್ರಹ್ಮವನ್ನ ತಿಳಿದುಕೊಂಡವರಲ್ಲಿ ಅತ್ಯಂತ ಸುಸ್ಪಷ್ಟವಾಗಿ ಅವನ ಹೃದಯದಲ್ಲಿ ಆ ಭಗವಂತನ ವಿಷಯವನ್ನ ನಿಸ್ಸಂಶಯವಾಗಿ ತಿಳಿದುಕೊಂಡಿದ್ದ. ಹೆಂಗಿದ್ದ? ವಿರಕ್ತ ಇಂದ್ರಿಯಾರ್ಥೇಷು, ತನ್ನ ಇಂದ್ರಿಯಗಳ ಸುಖವನ್ನ ಗಂಟು ಕಟ್ಟಿ ಮೂಲೆಗೆ ಎಸ್ತಿದ್ದಂತೆ. ಯಾವುದರ ಮೇಲೂ ಕೂಡ ಅವನಿಗೆ ಆಸೆ ಅನ್ನುವುದೇ ಇರಲಿಲ್ಲ. ಹೆಂಗಿದ್ದ? ಪ್ರಶಾಂತಾತ್ಮ ಜಿತೇಂದ್ರಿಯ, ಪ್ರಶಾಂತಾತ್ಮನಾಗಿದ್ದಂತೆ. ಒಂದು ಸ್ವಲ್ಪವೂ ಕೂಡ ಉದ್ವಿಗ್ನತೆ ಅನ್ನೋದು ಇಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಈ ಸಂತೋಷವನ್ನ ಯಾವಾಗ ನಾವುಗಳು ಕಳ್ಕೊಳ್ತೀವಿ ಗೊತ್ತಾ? ನೀವು ಯಾವಾಗಾದ್ರೂ ನನಗೆ ಟೆಲಿಫೋನ್ ಮಾಡಿ, ಗುರುಗಳೇ ಹೇಗಿದ್ದೀರಾ ಅಂತ ಕೇಳಿದ್ರೆ ನಾನು ಒಂದೇ ಮಾತು ಹೇಳೋದು, ಆನಂದವಾಗಿದ್ದೀನಿ ಅಂತ. ನೀವು ಯಾವಾಗಾದ್ರೂ ಕೇಳಿ. ಮಧ್ಯಾಹ್ನ ಊಟಕ್ಕೆ ಕೂತಾಗೂ ವಿದ್ಯಾಧೀಶರಿಗೆ ಅದನ್ನೇ ಹೇಳಿದೆ. ಅನ್ನಪೂರ್ಣೆಯ ಮುಂದೆ ಕುತ್ಕೊಂಡು ಹೇಳ್ತಿದ್ದೀನಿ, ಗುರುಗಳೇ ನನಗೆ ಎಳ್ಳಷ್ಟು ದುಃಖ ಇಲ್ಲ, ಒಂದು ಎಳ್ಳಿನ ಕಾಳಿನಷ್ಟು ಕೂಡ ನನಗೆ ಇದು ಬೇಕು ಅಂತ ಅನಿಸಿಲ್ಲ ಇದುವರೆಗೂ. ಇದು ನಾನೇನೋ ಪಡೆದು ಬಿಡ್ಬೇಕಪ್ಪ, ನಾ ಏನೋ ಪಡೆದು ಮುಗಿಸ್ಬಿಡ್ಬೇಕು, ಇನ್ನೇನ್ ಜೀವನ ಓಡಿ ಹೋಯ್ತು ನಂದು, ಏನಪ್ಪ ಒಂದು ಸಣ್ಣ ದುಃಖವೂ ಇಲ್ಲದೆ ಕೃಷ್ಣ ನನ್ನನ್ನ ಇಟ್ಟಿದ್ದಾನೆ. ಇದನ್ನ ಅವರೆದುರಿಗೆ ಹೇಳಿದೆ ನಾನು. ಯಾಕೆ ಆ ಒಂದು ಆನಂದ ಇರುತ್ತೆ ಗೊತ್ತಾ ಹೃದಯದಲ್ಲಿ? ನನಗೆ ಹಿಂಗಾಗಬೇಕು ಅನ್ನೋ ಭಾವವೇ ಇಲ್ಲ. ಅದಕ್ಕೆ ಯಾರಿಗೆ ಹಿಂಗಿರ್ಬೇಕು, ಹಾಗಿರ್ಬೇಕು, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ತರ ಇದ್ರೆ ಚೆನ್ನಾಗಿರುತ್ತೆ,
ಮುಂದಿನ ಕ್ಷಣವನ್ನು ನಾನು ಯೋಚನೆ ಮಾಡೋದಿಲ್ಲ. ನಾಳೆ ಭಗವಂತನ ಪೂಜೆಗೆ ಹೂ ಬರಬೇಕು, ಅದನ್ನು ನಾನು ಆಲೋಚನೆನೂ ಮಾಡೋದಿಲ್ಲ. ಆಯ್ತು, 9 ಗಂಟೆಗೆ ಉಪನ್ಯಾಸ ಮುಗಿದ್ರೆ ಕಾರ್ ತಗೊಂಡೋಗಿ ಹಾಕೊಂಡ್ಬರ್ತೀನಿ. ಏನಕ್ಕೆ ಸುಮ್ಮನೆ ಇದು ಮಾಡೋದು? ಯಾಕೆ ಇದು ಮಾಡೋದು? ಯಾವುದನ್ನೂ ಕೂಡ ಈ ತರ ಆಗಬೇಕು ಎಂಬ ಭಾವವೇ ಇಲ್ಲದೆ ಇರಬೇಕು ನಾವು. ಕೃಷ್ಣನ ಹೃದಯದಲ್ಲಿ ಹೇಗಿದೆಯೋ ಹಾಗಾಗತ್ತೆ. ನೀನು ಯೋಚನೆ ಮಾಡಿದ ತಕ್ಷಣವೇ ಅದು ಯಾವುದೂ ಕೂಡ ಆಗೋದಿಲ್ಲ. ನೀನು ಯೋಚನೆ ಮಾಡಿಲ್ಲ ಅಂದ್ರೆ ಅದು ಆಗೋದು ನಿಲ್ಲೋದು ಇಲ್ಲ. ಅದು ಹೆಂಗಾಗ್ಬೇಕೋ ಹಂಗಾಗತ್ತೆ. ಪ್ರಶಾಂತ ಆತ್ಮ ಜಿತೇಂದ್ರಿಯ, ಇದು ತುಂಬಾ ಮುಖ್ಯ. ಯಾರಿಗೆ ಅವರವರ ಇಂದ್ರಿಯಗಳೊಳಗೆ ಯಾರಿಗೆ ಒಂದು ಹತೋಟಿ ಇರುತ್ತೋ ಅವನಿಗೆ ನಿಜವಾಗಲೂ ಕೂಡ ಆನಂದ ಅನ್ನುವಂಥದ್ದು ಆಗುತ್ತದೆ. ಆನಂದ ಅನ್ನುವಂಥದ್ದು ಆಗುತ್ತದೆ. ನಂತರ ಏನು? ಹೆಂಗೆ ಜೀವನವನ್ನ ಮಾಡ್ತಿದ್ದ? ಯದೃಚ್ಛಾಯೋಪಪನ್ನೇನ ವರ್ತಮಾನೋ ಗೃಹಾಶ್ರಮೀ ತಸ್ಯ ಭಾರ್ಯಾ ಕುಚೈಲಸ್ಯ ಕುತ್ಕ್ಷಾಮಾ ಚ ತಥಾವಿಧ. ಯದೃಚ್ಛಾಯೋಪಪನ್ನೇನ, ಏನು ಸಿಗತ್ತೆ ಅದನ್ನು ತಿನ್ಕೊಂಡಿರ್ತಿದ್ನಪ್ಪ. ಯದೃಚ್ಛಾಯೋಪಪನ್ನೇನ, ಇದು ಬೇಕು ಅಂತ ಬಯಕೆಯೇ ಇಲ್ಲ. ಯದೃಚ್ಛಾಯೋಪ ವರ್ತಮಾನೋ ಗೃಹಾಶ್ರಮಿ. ನೋಡಿ, ಇಲ್ಲಿ ಗೃಹಾಶ್ರಮಿ ಅಂತ ಏನಕ್ಕೆ ಹೇಳಿದ್ರು ಸುಧಾಮನ ವಿಷಯದಲ್ಲಿ? ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ ಅಂತ ಒಬ್ಬ ಬ್ರಹ್ಮಚಾರಿ ಇರಬಹುದು, ಒಬ್ಬ ಸನ್ಯಾಸಿ ಇರ್ಬೋದು, ಒಬ್ಬ ವಾನಪ್ರಸ್ಥ ಇರ್ಬೋದು, ಒಬ್ಬ ಗೃಹಸ್ಥ ಇರಕ್ಕಾಗೋದಿಲ್ಲ. ಗೃಹಸ್ಥನು ಯದೃಚ್ಛಾಯೋಪಪನ್ನೇನ ಸ್ಥಿತಿಗೆ ಹೋಗಬೇಕು ಅಂದ್ರೆ ಅದು ತುಂಬಾ ದೊಡ್ಡ ಸಾಧನೆ ಆಗ್ಬೇಕದು. ಹೌದಾ? ಆಯ್ತಾ? ಸಂತೋಷ. ಆಗ್ಲಿಲ್ವಾ? ಸಂತೋಷ. ಯದೃಚ್ಛಾಯೋಪಪನ್ನೇನ, ಏನು ಸಿಗತ್ತೆ ಅದನ್ನ ಅನುಭವಿಸಿಕೊಂಡು ಕೃಷ್ಣನು ಇವತ್ತು ನನಗೆ ಏನು ಕೊಡ್ತಾನೆ ಅದೇ ಸಾಕು, ಇನ್ನೇನೂ ನನಗೆ ಬೇಕಾಗಿಲ್ಲ ಅನ್ನುವ ಭಾವದಲ್ಲಿದ್ದುಕೊಂಡು ಆನಂದವಾಗಿ ಇರ್ತಿದ್ದಂತೆ. ವರ್ತಮಾನೋ ಗೃಹಾಶ್ರಮಿ, ಆ ಗೃಹಸ್ಥಾಶ್ರಮದಲ್ಲಿ ಅವನು ಇದ್ದುಕೊಂಡಿರ್ತಿದ್ದಂತೆ. ತಸ್ಯ ಭಾರ್ಯಾ ಕುಚೈಲಸ್ಯ ಕುತ್ಕ್ಷಾಮಾ ಚ ತಥಾವಿಧ. ಇದು ಇನ್ನೂ ಮುಖ್ಯದು ನೋಡಿ. ತಸ್ಯ ಭಾರ್ಯಾ ಕುಚೈಲಸ್ಯ, ಅವನಿಗೆ ಇಡೀ ಪ್ರಪಂಚ ಕುಚೇಲ ಅಂತ ಕರಿತಿತ್ತು. ಚೇಲ ಅಂದ್ರೆ ವಸ್ತ್ರ ಅಂತ ಅರ್ಥ. ಕುತ್ಸಿತ ಚೇಲ, ಹರಕು ಬಟ್ಟೆಯವನು, ಕೊಳಕು ಬಟ್ಟೆಯವನು ಅಂತ ಪ್ರಪಂಚ ಕರಿತಾ ಇತ್ತು ಅವನು. ಯಾಕೆ? ಅವನ ಹತ್ರ ಹಾಕೊಳ್ಳೋಕೊಂದು ಒಳ್ಳೆಯ ವಸ್ತ್ರವೂ ಇರಲಿಲ್ಲ. ತಸ್ಯ ಭಾರ್ಯಾ ಕುಚೈಲಸ್ಯ, ಹೊಟ್ಟೆ ಹಸಿವಾಗ್ತಾ ಇದೆ, ಪ್ರಾಣ ಕಳ್ಕೊಳ್ಳೋಷ್ಟು ಸಂಕಟ ಆಗ್ತಾ ಇದೆ, ಆದರೂ ಕೂಡ ಮತ್ತೊಬ್ಬರ ಎದುರಿಗೆ ಹೋಗಿ ದೇಹಿ ಅಂತ ಹೇಳ್ತಿರ್ಲಿಲ್ವಂತೆ. ತಸ್ಯ ಭಾರ್ಯಾ ತಥಾವಿಧ. ಇದು ತಥಾವಿಧ ಅನ್ನೋ ಶಬ್ದ ಇದೆಯಲ್ಲ, ಬಹಳ ದೊಡ್ಡ ಶಬ್ದ ಇದು. ನಾನು ಹಂಗಿರಬಹುದು, ನನ್ನ ಹೆಂಡತಿಯೂ ಹಾಗೆ ಇರಬೇಕು ಅಂತೇನಿಲ್ಲ. ಸುಧಾಮನ ಹೃದಯ ಯಾವ ರೀತಿಯಾಗಿ ಕೃಷ್ಣ ಪ್ರೇಮದಲ್ಲಿ ಮುಳುಗಿ ಹೋಗಿತ್ತೋ, ಸುಧಾಮನ ಹೃದಯ ಹೇಗೆ ಸಿಕ್ಕಿದ ವಸ್ತುಗಳೊಳಗೆ ಆನಂದವನ್ನ ಅನುಭವಿಸುವಂತದ್ದಾಗಿತ್ತೋ, ಸುಧಾಮನ ಹೃದಯ ಹೇಗೆ ಒಂದು ಅವನ ಇಂದ್ರಿಯಗಳೆಲ್ಲವನ್ನೂ ಕೂಡ ಹತೋಟಿಯಲ್ಲಿಟ್ಟುಕೊಂಡು ಯಾವ ಪ್ರಪಂಚದ ವಿಷಯವನ್ನೂ ಆಲೋಚನೆ ಮಾಡ್ತಾ ಇರಲಿಲ್ವೋ, ಅವನ ಹೆಂಡತಿಯೂ ಹಾಗೇ ಇದ್ದಳು. ತಥಾವಿಧ, ತಥಾವಿಧ. ನಂತರ ಏನಾಯ್ತು? ಒಮ್ಮೆ ಪತಿವ್ರತಾ ಪತಿಂ ಪ್ರಾಹ ಮ್ಲಾಯತಾ ವದನೇನ ಸಾ ದರಿದ್ರಾ ಸೀದಮಾನಾಸ ವೇಪಮಾನಾಭಿಗಮ್ಯ ಚ. ಸುಧಾಮನಿಗೆ ಅನೇಕ ಜನ ಮಕ್ಕಳು. ಬಡತನ ಅಂದ್ರೆ ಎಷ್ಟು? ಕಿತ್ತು ತಿನ್ನುವಷ್ಟು ಬಡತನ. ಒಮ್ಮೆಯೂ ಕೂಡ ಸುಧಾಮ ಮೈತುಂಬ ಬಟ್ಟೆ ಹಾಕ್ಕೊಂಡವನಲ್ಲ. ಸೊಂಟದ ಕೆಳಗೆ ಮಂಡಿಯ ಮೇಲೆ ಒಂದು ಹರಕು ಬಟ್ಟೆಯನ್ನ ಸುತ್ತುಕೊಂಡವನು, ಮರ್ಯಾದೆಯನ್ನ ಮುಚ್ಚಿಕೊಳ್ಳಕ್ಕೆ. ಅವನ ಹೆಂಡತಿಯ ವಸ್ತ್ರವೂ ಕೂಡ ಚೆನ್ನಾಗಿರುವಂತಹ ಯಾವ ವಸ್ತ್ರವೂ ಇಲ್ಲ. ಮಕ್ಕಳು ಕೌಪೀನದಲ್ಲೇ ಆಟ ಆಡ್ಕೊಂಡಿರ್ತಿದ್ರು, ಬಟ್ಟೆಯೇ ಇಲ್ಲ. ಒಂದು ದಿನವೂ ಕೂಡ ನಿಜವಾದ ಹಾಲನ್ನೇ ಕುಡ್ದಿರ್ಲಿಲ್ಲಂತೆ ಸುಧಾಮನ ಮಕ್ಕಳು. ಎಲ್ಲರೂ ಕೂಡ ನೋಡಿ, ಎಲ್ಲರೂ ಕೂಡ ಮನೆಗೆ ಆಡಕ್ ಹೋಗ್ತಿದ್ರಂತೆ. ಹೊರಗಡೆಗೆ ಹೋದಾಗ ನಾವು ಕೂಗೋರು ಮನೆ ಒಳಗಿಂದ ಕೂಗ್ತಾರಲ್ಲ, ಏ ಸುದೇ ಹಾಲು ಕುಡಿ ಬಾರೋ, ಸಂಜೆ ಆಯ್ತು ಹಾಲು ಕುಡಿದು ಹೋಗ್ಬಾ ಮತ್ತೆ ಅಂತ ಅಮ್ಮಂದ್ರು ಕೂಗ್ತಾರೆ.
ಎಲ್ಲರೂ ಹಾಲು ಕುಡ್ಕೊಂಡ್ ಬರ್ತೀನಿ ಅಂತ ಎಲ್ಲ ಹುಡುಗರು ಅವನ ಜೊತೆ ಆಡ್ತಾ ಇರೋರೆಲ್ಲರೂ ಒಳಗಡೆ ಹೋಗೋರಂತೆ. ಸುಧಾಮನ ಮಕ್ಕಳು ಮನೆಗೆ ಬರೋರಂತೆ, ಅಮ್ಮ ಹಾಲು ಕೊಡು, ಹಾಲು ಕೊಡು, ಹಾಲು ಕೊಡು, ನಾವು ಹಾಲು ಕುಡ್ಕೊಂಡು ಹೋಗ್ತೀವಿ ಆಡಕ್ಕೆ, ಕೊಡು ಅಂತ. ಹಾಲೆಲ್ಲಿದೆ? ಹಾಲು ಎಲ್ಲಿದೆ? ತಕ್ಷಣ ಇರಪ್ಪ ಕೊಡ್ತೀನಿ ಕುತ್ಕೋ ಅಂತ ಹೇಳಿ ಆ ರೀತಿಯಾಗಿ ಕುತ್ಕೊಂಡು ತಕ್ಷಣವೇ ಏನ್ ಮಾಡ್ತಿದ್ಲಂತೆ, ಒಂದು ಪಾತ್ರೆಯಲ್ಲಿ ನೀರನ್ನಿಟ್ಟು ಹಿಟ್ಟನ್ನ ಕದಡಿ, ಅಕ್ಕಿ ಹಿಟ್ಟನ್ನ ಹಾಕಿ ಕದಡಿ ಬಿಳಿ ನೀರು ಮಾಡಿ ಕುಡಿಸ್ತಾ ಇದ್ಲಂತೆ. ಇದೇ ಹಾಲು ಅಂತ. ಅವರೆಲ್ಲರೂ ಕೂಡ ಆಡಕ್ ಬಂದಂತ ಹುಡುಗರೆಲ್ಲರೂ ಕೂಡ ಹೋಗ್ತಾ ಇದ್ರು ಮನೆಗೆ. ಏನಂತ ಹೋಗ್ತಿದ್ರು? ನಾವು ಹಾಲು ಕುಡಿದ್ ಬಂದ್ವಿ ಅಂತ. ಸುಧಾಮನ್ ಮಕ್ಕಳು ಹೇಳ್ತಿದ್ರು, ನಾವು ಹಾಲು ಕುಡಿದ್ವಿ ಅಂತ. ನಿಜವಾದ ಹಾಲಿನ ರುಚಿಯೇ ಗೊತ್ತಿಲ್ಲ ಅವರಿಗೆ. ನಿಜವಾದಂತಹ ಹಾಲಿನ ರುಚಿಯೇ ಅವರಿಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ದರಿದ್ರ ಸೀದಮಾನಾಸ. ಒಂದು ಸಲಿ ಪೂರ್ತಿಯಾಗಿ ಆ ಬಡತನದ ಸೀಮೆ ಮೀರಿ ಹೋಯ್ತಂತೆ. ಅದು ತುಂಬಾ ವಿಶೇಷ ನೋಡಿ. ಆ ಬಡತನದ ಸೀಮೆ ಅನ್ನೋದಿದೆಯಲ್ಲ, ಅದು ಮೀರಿ ಹೋಯ್ತಂತೆ. ಗಂಡನ ಹತ್ರ ಹೋಗ್ತಾಳಂತೆ. ಹೋಗ್ಬಿಟ್ಟು ಹೆಂಗೆ, ಮ್ಲಾಯತಾ ವದನೇನ ಚ ಪತಿವ್ರತ ಪತಿಂಪಾಹ. ಆ ಪತಿವ್ರತ ತನ್ನ ಪತಿಯ ಸಮೀಪಕ್ಕೆ ಹೋಗಿ ತಲೆ ತಗ್ಗಿಸಿಕೊಂಡು ಈ ಮಾತನ್ನ ಹೇಳಿದ್ಲು. ಏನು? ದರಿದ್ರ ಸೀದಂ, ಬಡತನವನ್ನ ತಡೆದುಕೊಳ್ಳಕ್ಕಾಗದೆ ಅವಳು ಹೇಳಿದ್ಲಂತೆ, ವೇಪಮಾನಾಭಿಗಮ್ಯಚ. ನೋಡಿ, ಅಲ್ಲಿ ಕೇಳಬೇಕಾದ್ರೂ ಕೂಡ ಹೋಗಿ ಏನೋ ಆಗಿ ಹೇಳಿಲ್ವಂತೆ. ವೇಪಮಾನ, ನಡುಗುತ್ತಾ ಹೋಗಿ ಕೇಳಿದಂಥವಳಾದ್ಲಂತೆ. ನಡುಗುತ್ತಾ ಹೋಗಿ ಮಾತನಾಡುವಂಥವಳು ಆದ್ಲಂತೆ. ಏನಂತ? ನನು ಬ್ರಹ್ಮನ್ ಭಗವತಃ ಸಖಾ ಸಾಕ್ಷಾತ್ ಶ್ರಿಯಃ ಪತಿಃ ಬ್ರಹ್ಮಣ್ಯಶ್ಚ ಶರಣ್ಯಶ್ಚ ಭಗವಾನ್ ಸಾತ್ವತ ಋಷಭಃ. ಎಷ್ಟೋ ಸಲ ಏನಾಗ್ಬಿಡ್ತಿತ್ತಂತಪ್ಪ ಅಂದ್ರೆ, ಆ ಒಂದು ಸುಧಾಮನ ಮಕ್ಕಳಿಗೆ ರಾತ್ರಿಯ ಹಸಿವಿನಿಂದ ನಿದ್ದೆ ಬರ್ತಿರ್ಲಿಲ್ವಂತೆ. ತಕ್ಷಣ ಬಂದು, ಅಪ್ಪ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದಾಗ, ನಿಮಗೊಂದು ಕತೆ ಹೇಳ್ತೀನಿ ಕುತ್ಕೊಳ್ರಿ ಅನ್ನೋನಂತೆ ಸುಧಾಮ. ಕತೆ ಹೇಳ್ತೀನಿ ಕುತ್ಕೊಳ್ರಿ ಅಂದ್ಬಿಟ್ಟು ಸುಧಾಮನು ತನ್ನ ಗುರುಕುಲ ವಾಸದಲ್ಲಿದ್ದಾಗ ಕೃಷ್ಣನ ಜೊತೆಗೆ ಕಳೆದಂತಹ ಕ್ಷಣಗಳನ್ನ ಕಥಾರೂಪದಿಂದ ಮಕ್ಕಳಿಗೆ ಹೇಳ್ತಾ ಇದ್ನಂತೆ. ಮಕ್ಕಳು ನಿತ್ಯ ಅದನ್ನೇ ಕೇಳ್ತಿದ್ರು. ನಿತ್ಯವೂ ಕೂಡ ಅದನ್ನೇ ಕೇಳುವಂಥವನು ತಲುಪ್ತ. ಆ ಒಂದು ನಿತ್ಯವೂ ಕೂಡ ಅದನ್ನ ತಲುಪಿಸಿದಂಥವನು, ಆ ಒಂದು ಹೇಳಿದಂಥವನು ಆಗ್ತಾ ಇದ್ರಂತೆ. ಹೀಗೆ ಹೇಳಿದ ಮೇಲೂ ಕೂಡ ನಿತ್ಯ ಅದೇ ಕಥೆ ಕೇಳಬೇಕು, ಕೃಷ್ಣನ ಕಥೆಯನ್ನೇ ಕೇಳಬೇಕು, ಮಲಗಬೇಕು. ಒಂದು ಸ್ವಲ್ಪವೂ ಬೇಜಾರಿಲ್ಲ. ನೋಡಿ, ಅವ್ರು ಅಷ್ಟು ಸಲ ಕೇಳಿದ್ರು, ಏನಪ್ಪ ನೀನ್ ನಿತ್ಯ ಅದನ್ನೇ ಹೇಳ್ತೀಯ, ಬೇರೆದು ಹೇಳು ಅಂತ ಹೇಳ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಭಗವಂತನ ಕತೆ ನೀನ್ ಎಷ್ಟು ಸಲ ಕೇಳಿದ್ರು ಹೊಸದು ಅಂತ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಯಾರು ಸುಧಾಮನ ಚರಿತ್ರೆ ಗೊತ್ತಿಲ್ಲ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ. ಈಗ ಮತ್ತೆ ಕೇಳಿ, ಅದೇ ಒಂದು ಆನಂದದಿಂದ ನೀವು ಕೇಳ್ತೀರಾ ಸುಧಾಮನ ಚರಿತ್ರೆ. ಯಾಕೆ? ನೀವು ಎಷ್ಟು ಸಲ ಕೇಳಿ ಅಷ್ಟು ಸಲ ನಮಗದು ಹೊಸದು ಅನ್ಸುತ್ತೆ. ಅವನು ಅಷ್ಟು ಸಲ ಕೃಷ್ಣಾದನ ಸ್ನೇಹಿತ ಅಂತ 106 ಸಲ ಹೇಳಿದಾನೆ ಸುಧಾಮ. ಹಾಗೆ ಹೇಳಿದಾಗ ಅವಳು ಹೇಳ್ತಾಳೆ, ಸುಧಾಮನ ಹೆಂಡತಿ ಏನಂತ ಹೇಳುದು? ನಾನು ಬ್ರಹ್ಮನ್ ಭಗವತಃ. ಪೂಜ್ಯರೇ, ನೀವು ಬಹಳಷ್ಟು ಬಾರಿ ನನ್ನ ಸ್ನೇಹಿತ ಸಾಕ್ಷಾತ್ ಶ್ರಿಯಃಪತಿ ಅಂತ ಹೇಳಿದ್ದೀರಾ. ಆ ಲಕ್ಷ್ಮೀಪತಿ ನಾರಾಯಣ ಕೃಷ್ಣ ನನ್ನ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ಕೊಂಡಿದ್ದೀರಾ. ಅವನು ಯಾರವನು? ಬ್ರಹ್ಮಣ್ಯಶ್ಚ ಶರಣ್ಯಶ್ಚ ಭಗವಾನ್ ಸಾತ್ವತ ಋಷಭಃ. ಅವನ ಸಮೀಪಕ್ಕೆ ಯಾರು ಹೋಗ್ತಾರೋ ಅವರನ್ನ ಕೈ ಬಿಡದೇ ಇರುವವನವನು. ಅವನು ವೃಷ್ಣಿ ಕುಲಕ್ಕೂ ಮತ್ತು ವಿಶೇಷವಾಗಿ ವೃಷ್ಣಿ ಅಂಧಕ ಕುಲಕ್ಕೆಲ್ಲಕ್ಕೂ ಕೂಡ ಅವನು ಒಡೆಯನಾದಂಥವನಾಗಿದ್ದಾನೆ. ಅವನು ಇಲ್ಲೇ ಇರುವಂಥವನಾಗಿ, ಎಲ್ಲಿ? ತಮುಪೈಹಿ ಮಹಾಭಾಗ ಸಾಧೂನಾಂಚ ಪರಾಯಣಂ ದಾಸ್ಯತಿ ದ್ರವಿಣಂ ಭೂರಿ ಸೀದತೆ ತೇ ಕುಟುಂಬಿನೇ. ನೋಡಿ, ತಮುಪೈಹಿ ಮಹಾಭಾಗ, ಅದ್ಭುತವಾದ ಮಾತಿದು. ನೀವೊಂದು ಸಲ ಆ ಕೃಷ್ಣ ಇರುವ ಜಾಗಕ್ಕೆ ಹೋಗಿ ಬನ್ನಿ. ಯಾಕೆ? ಅವನು ಸಾಧೂನಾಂ ಪರಾಯಣಂ. ಕಳಿಸಿದ್ದೀನಿ ಕಣ ಅವನಿಗೆ.
ಏನು ಅಕ್ಕನ ಫೋನ್ ನಂಬರ್ ಕಳಿಸ್ಬಿಟ್ಟು ಅಲ್ಲಿ ಕಳಿಸುತ್ತೆ. ಸಾಧೂನಾಂಚ ಪರಾಯಣಂ, ಸಾಧೂನಾಂಚ ಪರಾಯಣಂ ಏನು, ಅವನು ಸಾಧುಗಳಿಗೆ ತಮುಪೈಹಿ, ನೀವು ದಯವಿಟ್ಟು ಅವನ ಸಮೀಪಕ್ಕೆ ಹೋಗಿ, ಅವನು ಎಲ್ಲ ಸತ್ಪುರುಷರಿಗೂ ಕೂಡ ಆನಂದವನ್ನು ಉಂಟು ಮಾಡುವಂಥವನಾಗಿದ್ದಾನೆ. ದಾಸ್ಯತಿ ದ್ರವಿಣಂಬೂರಿ, ಅವನ ಹತ್ರ ನೀವು ಹೋದ್ರೆ ಸಾಕಪ್ಪ, ಅವನು ನಿಮಗೆ ಎಲ್ಲವನ್ನೂ ಕೂಡ ಕೊಡ್ತಾನೆ, ಬೇಕಾದಷ್ಟನ್ನ ಕೊಡ್ತಾನೆ. ಸೀದತೆ, ಅದರಿಂದ ಏನಾಗ್ಬೋದು, ನಮ್ಮ ಕುಟುಂಬ ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದು ಕಣ್ರಿ, ನಮ್ಮ ಕುಟುಂಬಕ್ಕೆ ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದು. ದಯವಿಟ್ಟು ನೀವು ದಯಮಾಡಿ ನೀವು ಹೋಗಿ ಬನ್ನಿ, ಹೋಗಿ ಬನ್ನಿ. ಈಗೇನಾಯ್ತು, ಆಸ್ತೆ ಅಧುನಾ ದ್ವಾರವತ್ಯಾಂ ಭೋಜ ವೃಷ್ಣ್ಯಂಧಕೇಶ್ವರ. ಈಗ ಅವನೇ ಇಲ್ಲೇ ಕಣ್ರಿ, ನಾವಿದೀವಲ್ಲ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ದ್ವಾರಕೆಯಲ್ಲೇ ಇದ್ದಾನಂತ. ಈಗ ಅವನು ಕೃಷ್ಣ ಒಂದು ಕಡೆಗೆ ಇರೋದು ಬಹಳ ಕಷ್ಟ, ಇಲ್ಲ ಹಸ್ತಿನಾವತಿ ಇನ್ನೊಂದು ಕಡೆಗೆ ಮತ್ತೊಂದು ಕಡೆಗೆ ಓಡಾಡ್ಕೊಂಡೇ ಇರ್ತಿದ್ದ ಅವನು. ಈಗ ಯಾಕೋ ಕೃಷ್ಣ ಸ್ವಲ್ಪ ದಿನದ ಮಟ್ಟಿಗೆ ದ್ವಾರಕೆಯಲ್ಲೇ ಇರ್ತಾನಂತೆ ಕಣ್ರಿ, ದ್ವಾರಕೆಯಲ್ಲೇ ಇರ್ತಾನಂತವನು. ಭೋಜ ವೃಷ್ಣಿ ಅಂಧಕೇಶ್ವರ, ಭೋಜಗ ಆ ಒಂದು ಎಲ್ಲರಿಗೂ ಕೂಡ ಅವನು ಅಲ್ಲಿಯೇ ಇರ್ತಾನಂತೆ. ಹೀಗಿದ್ದಾಗ ಏನಾಗುತ್ತಂದ್ರೆ, ಭೋಜ ವೃಷ್ಣಿ ಅಂಧಕ ಇವದೇ ಮೊದಲಾದಂತಹ ಯಾದವರಿಗೆ ನಾಯಕನಾದಂತಹ ಕೃಷ್ಣ ದ್ವಾರಕೆಯಲ್ಲೇ ಇದ್ದಾನೆ, ನೀವು ಅಲ್ಲಿಗೆ ಹೋಗಿ. ಯಾಕೆ ಗೊತ್ತಾ, ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಸ್ಮರತಃ ಪಾದ ಕಮಲಂ ಆತ್ಮಾನಮಪಿ ಯಚ್ಛತಿ. ಅಂಡರ್ಲೈನ್ ಮಾಡ್ಕೋಬೇಕು ಈ ವಾಕ್ಯನ. ಯಾರು ಭಗವಂತನ ಪಾದ ಪದ್ಮಗಳನ್ನ ಸ್ಮರಿಸುವವರಾಗುತ್ತಾರೋ ಅವರಿಗೆ ಭಗವಂತನು ಕೃಷ್ಣನು ತನ್ನ ಹತ್ತಿರ ಇರುವ ವಸ್ತುವನ್ನ ಕೊಡಲ್ಲಂತೆ, ತನ್ನನ್ನೇ ತಾನು ಕೊಟ್ಕೊಳ್ತಾನಂತೆ. ಆತ್ಮಾನಮಪಿ ಯಚ್ಛತಿ. ಏನ್ ಹೇಳಿ, ಸ್ಮರತಃ ಪಾದಕಮಲಂ, ಸ್ಮರತಃ ಪಾದಕಮಲಂ. ಅವರೇನ್ ಮಾಡ್ತಾರೆ, ಆ ಪಾದ ಕಮಲವನ್ನ ಸ್ಮರಿಸಿದ್ರೆ ತನ್ನನ್ನೇ ತಾನು ಕೊಟ್ಟಿಕೊಳ್ಳುವಂಥವರಾಗ್ತಾರೆ. ಕಿನ್ವರ್ಥ ಕಾಮಾನ್ ಭಜತಃ ನಾತ್ಯಭೀಷ್ಟಾನ್ ಜಗದ್ಗುರು. ಏನ್ ಅದ್ಭುತ ನೋಡಿ ಇದು. ಏನು, ನೀವು ಆ ಕೃಷ್ಣ ಪರಮಾತ್ಮನ ಪರಮ ಭಕ್ತರು ರೀ. ಮಾಮೂಲಿಯಾಗಿ ಒಬ್ಬ ಮನುಷ್ಯನು ಸ್ಮರಿಸಿದರೆ ಎಲ್ಲವನ್ನೂ ಕೊಡುವವನಾಗ್ತಾನೆ. ನೀವು ಅವನ ಪರಮ ಭಕ್ತರಾಗಿದ್ದೀರಾ, ನಿಮಗವನು ಏನ್ ಕೊಡಲ್ಲ ಹೇಳಿ ನೋಡೋಣ. ಎಲ್ಲವನ್ನೂ ಕೊಡುವವನಾಗ್ತಾನೆ, ಎಲ್ಲವನ್ನೂ ಕೂಡ ಕೊಡುವವನಾಗ್ತಾನೆ. ಈ ರೀತಿಯಾಗಿ ಹೇಳಿದಾಗ ಅವನು ಸಯೇವಂ ಭಾರ್ಯಯ ವಿಪ್ರಹ ಬಹುಶಃ ಪ್ರಾರ್ಥಿತೋ ಮೃದು ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ. ಅದ್ಭುತವಾದ ಶ್ಲೋಕ ಇದು. ಅದನ್ನ, ಈ ಮಾತನ್ನ ಹೇಳಿದ್ದು ಹೆಂಗೆ ಹೇಳಿದ್ಲಂತೆ, ನಡುಗುತ್ತಾ ನಡುಗುತ್ತಾ ತಲೆ ತಗ್ಗಿಸಿಕೊಂಡು ನೀವು ಹೋಗಿ ಬನ್ನಿ ಅಂತ ಹೇಳಿದ್ಲಂತೆ. ಹೋಗಿ ಬನ್ನಿ ಅಂತ ಹೇಳಿದಾಗ ಸಯೇವಂ ಭಾರ್ಯಯ ವಿಪ್ರಹ, ಆ ರೀತಿಯಾಗಿ ಅವಳು ಕೇಳಿಕೊಂಡಾಗ ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಅವಳು ಅನ್ಕೊಂಡಂತ ಮಾತಾಡ, ಅಯಂ ಹಿ ಪರಮೋ ಲಾಭ, ಏನು, ನಿಜವಾಗಲೂ ಕೂಡ ಇದು ನಿಜವಾಗ್ಲೂ ಕೂಡ ಲಾಭ ಇದು. ಯಾಕೆ, ಯಾವಾಗಲೂ ಕೂಡ ಅವನೇನ್ ಹೇಳ್ತಿದ್ದ, ರೀ ಬರ್ಬೇಕಾದ್ರೆ ಏನಾರು ಒಂಚೂರು ತರ್ರಿ ಮಕ್ಕಳಿಗೆ ಅಂತ ನಿತ್ಯ ಹೇಳ್ತಾ ಇದ್ಲ ಅವಳು. ಇವತ್ತಿನ ದಿನ ಏನ್ ಹೇಳ್ತೀಯಳೆ, ನೀವು ಹೋಗ್ರಿ ಆ ಕೃಷ್ಣ ಪರಮಾತ್ಮನನ್ನ ದರ್ಶನ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮನ ದರ್ಶನ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾಳೆ. ಆದ್ರಿಂದ ನನ್ನ ಜೀವನದ ದೊಡ್ಡ ಲಾಭ ಆಗಿದೆ. ಯಾವುದು ಲಾಭ ಆಗಿದೆ, ಭಗವಂತನ ದರ್ಶನ ಮಾಡಿಕೊಂಡು ಬರೋದು. ನಾನು ಹೋಗ್ತೇನೆ ಅಂತ ತೀರ್ಮಾನವನ್ನ ಮಾಡಿದ್ನಂತೆ. ಹಾಗೆ ತೀರ್ಮಾನವನ್ನ ಮಾಡಿದ ಮೇಲೆ ತಕ್ಷಣ ಅವಳು ಹೇಳ್ತಾಳೆ, ಇತಿ ಸಂಚಿತ್ಯ ಮನಸ ಗಮನಾಯ ಮತಿಂದದೆ ಅಪಿ ಅಸ್ತು ಉಪಾಯನಂ ಕಿಂಚಿತ್ ಗೃಹೇ ಕಲ್ಯಾಣಿ ಧೀಯತ. ಆಯ್ತಮ್ಮ, ಸುಧಾಮ ನಾನು ಹೋಗ್ತೀನಿ ಅನ್ಬಿಟ್ನಂತೆ. ಸುಧಾಮನ ಹೆಂಡತಿಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಇದುವರೆಗೂ 100 ಸಲ ಹೇಳಿದಳವಳು, ರೀ ಹೋಗ್ರಿ, ಏನಾದ್ರು ಒಂದ್ ಸ್ವಲ್ಪ ತಗೊಂಬರ್ರಿ, ಏನಾದ್ರೂ ಮಾಡ್ರಿ. ಒಂದು ಸಲಿಯೂ ಕೂಡ ಕೃಷ್ಣ ಇಟ್ಟಂಗಾಗತ್ತೆ ಬಿಡು, ನಾರಾಯಣ ಕೊಡಬೇಕು ಅಂತಿದ್ರೆ ಕೊಡ್ತಾನೆ ಬಿಡು ಅನ್ಕೊಂಡ್ ಮತ್ತೆ ಜಪಮಾಲೆ ಇಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋನು. ಇವತ್ತು ಕೃಷ್ಣನನ್ನ ನೋಡಿ ಬನ್ನಿ ಅಂತ ಹೇಳಿದ ತಕ್ಷಣವೇ ಏನಾಯ್ತು, ಅವನು ಹೋಗ್ತೀನಿ ಅಂತ ಮನಸ್ಸನ್ನು ಮಾಡ್ಬಿಟ್ನ. ಆಯ್ತಮ್ಮ ನಾನು ಹೋಗ್ತೀನಿ ಕೃಷ್ಣನ ನೋಡಕ್ಕೆ ಅಂತ. ಆ ಹೋಗ್ತೀನಿ ಅಂದಿದ್ದಕ್ಕೆ ಸುಧಾಮನ ಹೆಂಡತಿಯ ಸಂತೋಷಕ್ಕೆ ಪಾರವೇ ಇಲ್ವಂತೆ. ಆಮೇಲೆ ನೆಕ್ಸ್ಟ್ ವಾಕ್ಯ ನೋಡಿ,
ಅಪಿ ಅಸ್ತು ಉಪಾಯನಂ ಕಿಂಚಿತ್ ಗೃಹೇ ಕಲ್ಯಾಣಿ ದೀಯತ. ಅಮ್ಮ, ಮನೆಯಲ್ಲಿ ಏನಾರು ಒಂಚೂರಿದ್ರೆ ಕೊಡಮ್ಮ, ಸ್ನೇಹಿತನನ್ನು ನೋಡಕ್ ಹೋಗ್ತಿದ್ದೀನಿ, ಬರೀ ಕೈಯಲ್ಲಿ ಹೋಗ್ಬಾರ್ದು, ಏನಾರು ಒಂದ್ ಸ್ವಲ್ಪ ಕೊಡಮ್ಮ ಅಂತ ಕೇಳ್ತಾಳೆ. ಈ ಕೇಳಿದ ತಕ್ಷಣ ಮನೆಯಲ್ಲಿ ಹೋಗಿ ನೋಡ್ತಾಳೆ, ಎಲ್ಲಾ ಪಾತ್ರೆ ಬೋರುಳು ಬಿದ್ದಿದೆ, ಎಲ್ಲಾ ಡಬ್ಬಿಗಳು ಬೋರುಳು ಬಿದ್ದಿದೆ. ಏನು ಇವನು ಹೋಗ್ತೀನಿ ಅನ್ನೋದೇ ಕಷ್ಟ, ಏನೋ ಒಂಚೂರು ಕೊಟ್ರೆ ಬೇರೆ ಹೋಗ್ತೀನಿ ಅಂತಿದ್ದಾನೆ, ಈಗ ಏನಾದ್ರೂ ತರಬೇಕು ಅಂತ ಹೋಗ್ಬಿಟ್ಟು ಪಕ್ಕದ ಮನೆಗೆ ಹೋದ್ಲಂತೆ. ಪಕ್ಕದ ಮನೆಯವರಿಗೂ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಏನಕ್ಕೆ ಆಶ್ಚರ್ಯ? ಯಾವತ್ತೂ ಕೂಡ ಸುಧಾಮನ ಮನೆಯಿಂದ ನಮ್ಮ ಬೇರೆಯವರ ಮನೆಯ ಮುಂದೆ ಒಮ್ಮೆಯೂ ಕೂಡ ಯಾವತ್ತೂ ಹೋಗದೆ ಇರೋಳು, ಒಮ್ಮೆಯೂ ಕೂಡ ಯಾವತ್ತೂ ಕೂಡ ಹೋಗದೆ ಇರುವಂಥವರಾದವರು ಇವತ್ತು ನಮ್ಮ ಮನೆ ಮುಂದೆ ಬಂದು ನಿಂತಿದ್ದಾಳಲ್ಲ, ಇವಳು ಏನಿರಬಹುದು ಅನ್ಕೊಂಡು ಅವಳು ಹೇಳದ್ಲಂತೆ, ಯಾಚಿತ್ವಾ ಚತುರೋ ಮುಷ್ಟೀನ್ ವಿಪ್ರಾನ್ ಪೃಥುಕ ತಂಡುಲಾನ್ ಚೈಲಖಂಡೇನ ತಾನ್ ಬದ್ಧ್ವಾ ಭರತ್ರೇ ಪ್ರಾದಾದುಪಾಯನಂ. ಯಾಚಿತ್ವಾ ಚತುರೋ ಮುಷ್ಟೀನ್, ಹೋಗಿ ನಿಂತ್ಕೊಂತಾಳ. ಅಮ್ಮ, ನನ್ನ ಸ್ವಾಮಿ ಆ ಒಂದು ಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದಾನಮ್ಮ, ಏನಾರು ಇದ್ರೆ ಕೊಡಮ್ಮ ಅಂತ ಹೇಳಿದಾಗ ಆಗತಾನೆ ಅವರು ಹೊಸದಾಗಿ ಅವಲಕ್ಕಿ ಕುಟ್ತಾ ಇದ್ರಂತೆ. ಅವಲಕ್ಕಿಯನ್ನ ಕುಟ್ತಾ ಇದ್ರಂತೆ. ಆ ಅವಲಕ್ಕಿಯನ್ನ ತೌಡನ್ನ ಉಫ್ ಮಾಡ್ಬಿಟ್ಟು ಹಿಂಗ್ ಕೇರ್ಬಿಟ್ಟು ಆ ಒಂದು 4 ಮುಷ್ಟಿ ಅವಲಕ್ಕಿಯನ್ನ ಅವಳ ಸೆರಗಿಗೆ ಹಾಕಿದ್ರಂತೆ. ಹಿಂಗ್ ಹಿಡ್ಕೊಂಡಾಗ ಅವಳ ಸೆರಗಿಗೆ ಹಾಕಿದ್ರಂತೆ, ಅದನ್ನ ತಂತಳಂತೆ. ಸೆರಗಿಂದ ತಂದು ಬಿಟ್ಟು ಸುಧಾಮನ ಹೇಳ್ತ, ನೋಡು ನನಗೆ ಅವಲಕ್ಕಿ ಸಿಕ್ತ, ಆಯ್ತಮ್ಮ ಕಟ್ಕೊಡು, ಅದನ್ನೇ ಕಟ್ಕೊಡು ಹೇಳ್ತಾನವನು. ಹಂಗೆ ಕಟ್ಟುಕೊಟ್ಟ ಮೇಲೆ ತಕ್ಷಣ ಏನಾಗುತ್ತೆ, ಕಟ್ಕೊಡು ಅಂತ ಹೇಳಿ ಕಟ್ಟು ಕೊಡೋಕ್ಕೆ ಒಂದು ಬಟ್ಟೆಯನ್ನ ಹುಡುಕ್ತಾ ಇದ್ದಾಳೆ. ಎಲ್ಲಾ ಬಟ್ಟೆಯೂ ಛಿದ್ರ, ಅವಳ ಹತ್ರ ಕಟ್ಟು ಕೊಡಕ್ಕೂ ಕೂಡ ಒಂದು ಬಟ್ಟೆ ಇಲ್ಲ, ಒಂದು ಬಟ್ಟೆ ಅನ್ನೋದು ಇಲ್ಲ. ತಕ್ಷಣ ಏನ್ ಮಾಡಿದ್ಲಂತೆ, ಒಂದು ದೊಡ್ಡ ಪಂಚೆಯನ್ನ 4-5 ಬಾರಿ ಮಡಿಕೆ ಮಾಡಿ ಅದರೊಳಗೆ ಇಟ್ಟು ಕಟ್ಟಿಕೊಟ್ಲಂತ. ಅದರೊಳಗೆ ಇಟ್ಟು ಕಟ್ಟುಕೊಟ್ಲಂತೆ. ಕಟ್ಟದ್ಮೇಲೆ ಅದನ್ನ ಚೈಲಖಂಡೇನ ತಾನ್ ಬದ್ಧ್ವಾ ಭರ್ತ್ರೇ ಪ್ರಾದಾದುಪಾಯನಂ, ಆ ಒಂದು ಬಟ್ಟೆಯ ಗಂಟನ್ನ ಮಾಡಿ ಸುಧಾಮನಿಗೆ ಆ ಗಂಟನ್ನ ಕೊಟ್ಟು, ಅನಂತರ ಆ ಅವಲಕ್ಕಿಯನ್ನ ಸುಧಾಮನು ತನ್ನ ಬೆನ್ನ ಹಿಂದೆ ಕೊಂಕಳಲ್ಲಿ ಇಟ್ಟುಕೊಂಡು ಅವನೇನ್ ಮಾಡ್ದ, ಆ ಒಂದು ದ್ವಾರಕೆಯ ಕಡೆಗೆ ಹೊರಟನಂತೆ. ಹೊರಟಾಗ ಏನಂತ ಹೇಳ್ತೇನೆ, ಕೃಷ್ಣ ಸಂದರ್ಶನಂ ಮಹ್ಯಂ ಕಥಂ ಸ್ಯಾದಿತಿ ಚಿಂತಯನ್. ಆ ಕೃಷ್ಣ ಹೆಂಗಿರ್ಬೋದೀಗ, ಅವನು ಹೇಗಾಗಿರ್ಬಹುದು, ಅವನು ನನ್ನನ್ನು ನೆನಪಿಟ್ಟುಕೊಂಡಿರ್ತಾನ, ಕೃಷ್ಣ ನನ್ನನ್ನ ನೆನಪಿಟ್ಟುಕೊಂಡಿರ್ತಾನೋ, ಯಾವುದೋ ಒಂದು ಸಂದರ್ಭದಲ್ಲಿ ಒಂದು 6 ತಿಂಗಳುಗಳ ಕಾಲ ಇರ್ತಾನೆ ಸೌದಾಮಿನಿ ಆ ಒಂದು ಗುರುಗಳ ಹತ್ತಿರ, ಸಾಂದೀಪಿನಿ ಗುರುಗಳ ಹತ್ತಿರ 6 ತಿಂಗಳುಗಳ ಕಾಲ ಇರ್ತಾನಷ್ಟೆ. ಉಜ್ಜಯಿನಿಯಲ್ಲಿ ಇರ್ತಾನ. ಸಾಂದೀಪಿನಿ ಗುರುಗಳ ಆಶ್ರಮ ಇದ್ದಿದ್ದು ಈಗಿನ ಉಜ್ಜಯಿನಿಯಲ್ಲಿ ಇದೆ. 6 ತಿಂಗಳುಗಳ ಕಾಲ ಇರ್ತಾನಷ್ಟೆ. ನಾನು ಆಗಿದ್ದವನು, ನೆನಪಿರ್ತೀನ ಕೃಷ್ಣನಿಗೆ, ನಾನು ನೆನಪಿರ್ತೀನ ಅಂತ ನೆನಪಿಸಿಕೊಂಡು ಅವನು ಹೋಗ್ತಾ ಇದ್ದಾನಂತೆ. ಆಗ ನೋಡಿ, ಆ ದ್ವಾರಕೆಯನ್ನ ತಲುಪ್ತಾನಂತೆ. ಆ ತಲುಪಿದ ನಂತರ ಅವನು ಮೊದಲು 3 ದೊಡ್ಡ ಸೇನಾ ತುಕುಡಿಗಳನ್ನ ದಾಟ್ತಾನಂತೆ. ಆ ಸೇನಾ ತುಕುಡಿಯನ್ನ ದಾಟಿದ ಮೇಲೆ ದೊಡ್ಡ ಅರಮನೆಗಳನ್ನು ನೋಡ್ತಾನಂತೆ. ಅವೆಲ್ಲ ಅಂಧಕ, ವೃಷ್ಣಿ ವಂಶೀಯರಾದಂತಹ ದೊಡ್ಡ ಯಾದವರುಗಳ ಅರಮನೆಯಾಗಿತ್ತಂತೆ. ಅದ್ರ ಮಧ್ಯದೊಳಗೆ ಹೋಗಿ ನಿಂತುಕೊಳ್ತಾನಂತೆ. ನಿಂತುಕೊಂಡಾಗ ಗೃಹಂ ದ್ವೆಷ್ಟ ಸಹಸ್ರಾಣಾಂ ಮಹಿಷೀಣಾಂ ಹರೇರ್ದ್ವಿಜ ವಿವೇಶೈಕ ತಮಂ ಶ್ರೀಮತ್ ಬ್ರಹ್ಮಾನಂದಂ ಗತೋ ಯಥ. ಅದಕ್ಕಿಂತಲೂ ಮುಂದಕ್ಕೆ ಹೋಗಿ ನಿಂತಾಗ ನೋಡ್ತಾನಂತೆ, ಈ ಕಡೆಗೆ 8,000 ಅರಮನೆಗಳು, ಈ ಕಡೆಗೆ 8,000 ಅರಮನೆಗಳು. ಆ ನಂತರ ಮಧ್ಯದೊಳಗೆ ಒಂದು ದೊಡ್ಡ ಅರಮನೆಯಂತೆ. ಆ ಒಂದು ಅರಮನೆಯನ್ನ ನೋಡಿದ ತಕ್ಷಣವೇ ಏನಾಯ್ತಂತೆ, ಕೃಷ್ಣ ಇಲ್ಲ ಇರ್ತಾನೆ ಅಂತ ಅರಮನೆಯನ್ನ ನೋಡಿ ಆಶ್ಚರ್ಯಪಟ್ಟು ಬ್ರಹ್ಮಾನಂದಂ ಗತೋ ಯಥಾ, ಬ್ರಹ್ಮಾನಂದ ಆಗೋಯ್ತಂತೆ. ನೋಡಿ, ಭಗವಂತನನ್ನ ನೋಡಿ ಬ್ರಹ್ಮಾನಂದ ಆಗ್ಲಿಲ್ಲ, ಭಗವಂತನು ವಾಸ ಮಾಡುವ ಜಾಗವನ್ನ ನೋಡಿಯೇ ಬ್ರಹ್ಮಾನಂದ ಆಯ್ತು. ಭಗವಂತನು ವಾಸ ಮಾಡುವಂತಹ ಜಾಗವನ್ನ ನೋಡಿ, ವಾಸ ಮಾಡುವಂಥದ್ದನ್ನು ನೋಡಿಯೇ ಅವನಿಗೆ ಬ್ರಹ್ಮಾನಂದ ಅನ್ನುವಂಥದ್ದು ಆಯ್ತಂತೆ. ಆಗ ಏನಾಯ್ತು ನೋಡಿ, ಅವನು ಹೋಗ್ತಾ ಇದ್ದಾನೆ.
ಹೋಗ್ತಾ ಇರ್ಬೇಕಾದ್ರೆ ದೊಡ್ಡ ಅರಮನೆಯ ಎದುರಿಗೆ ಹೋಗಿ ನಿಂತ. ಅವನು ಹೆಂಗಿದ್ದಾನೆ ಸುಧಾಮ? ಒಂದು ಎಲುಬು, ಮೂಳೆಯ ಒಂದು ಪಂಜರ ಬರುತ್ತಲ್ಲ, ಅಸ್ಥಿ ಪಂಜರ ಅಂತ ಹೇಳ್ತೀವಲ್ಲ, ಈ ಒಂದು ಶಾಲೆ ಕಾಲೇಜುಗಳಲ್ಲಿ ಬಯಾಲಜಿ ಲ್ಯಾಬಲ್ಲಿ ನೇತು ಹಾಕಿರ್ತಾರೆ, ಒಂದು ಗ್ಲಾಸ್ ಇದ್ರೊಳಗೆ ಅಸ್ಥಿ ಪಂಜರ ಅಂತ ಒಂದು ನೇತು ಹಾಕಿರ್ತಾರೆ. ಹಂಗೊಂದು ಅಸ್ಥಿ ಪಂಜರ ತರ ಇದ್ದಂತೆ. ಅದ್ರ ಮೇಲೊಂದು ಚರ್ಮ ಅಂಟ್ಕೊಂಡಿತ್ತಂತಷ್ಟೆ. ಒಂದು ಚರ್ಮ ಅನ್ನೋದು ಅಂದುಕೊಂಡಿತ್ತಂತೆ. ಮತ್ತು ಸೊಂಟದ ಕೆಳಗೊಂದು ಬಟ್ಟೆ, ಮಂಡಿಯ ಮೇಲಿನ ಒಂದು ಬಟ್ಟೆ, ಬೇರೆ ಇನ್ಯಾವ ಬಟ್ಟೆ ಇಲ್ಲ. ಕೈಯಲ್ಲಿ ಒಂದು ಸಣ್ಣ ಗಂಟು. ಆದರೆ ಅವನ ಭುಜದ ಮೇಲೆ ಒಂದು ಯಜ್ಞೋಪವೀತ ಇತ್ತಂತೆ. ಅವನ ಭುಜದ ಮೇಲೊಂದು ಯಜ್ಞೋಪವೀತ ಇತ್ತು. ಯಜ್ಞೋಪವೀತವನ್ನ ನೋಡಿದ ತಕ್ಷಣವೇ ಯಾರೊಬ್ಬರೂ ಕೂಡ ಅವನನ್ನ ತಡಿತಾ ಇಲ್ಲ. ಅವನು ನೋಡಿದ್ರೆ ತಡಿಬೇಕು ಅಂತ ಅನ್ನಿಸ್ತಾ ಇದೆಯಂತೆ. ಅವನನ್ನ ನೋಡಿದ್ರೆ ತಡಿಬೇಕು ಅಂತ ಅನ್ನಿಸ್ತಾ ಇದೆಯಂತೆ. ಆದರೆ ಅವನನ್ನ ಯಾರೂ ಕೂಡ ತಡಿತಾ ಇಲ್ಲ. ಯಾಕೆ? ಕೃಷ್ಣನ ಆಜ್ಞೆ. ಒಬ್ಬ ಋಷಿ, ಒಬ್ಬ ಬ್ರಾಹ್ಮಣ, ಯಾವುದೇ ಒಬ್ಬ ಭಕ್ತನು ಬಂದರೆ ಅವನನ್ನ ತಡಿದೆ ನನ್ನ ಬಳಿಗೆ ಕಳಿಸ್ಬೇಕು ಅನ್ನೋದು ಕೃಷ್ಣನ ಆಜ್ಞೆ. ಇವ್ರು ಬಿಡ್ತಾ ಇದ್ದಾರಂತೆ. ದ್ವಾರಪಾಲಕರು ನೋಡ್ತಾ ಇದ್ದಾರೆ, ಸುಧಾಮನನ್ನ ಒಳಗಡೆ ಬಿಡ್ತಾ ಇದ್ದಾರೆ. ಆದರೆ ಹೇಳ್ತಾರೆ ನೋಡಿ, ತಂವಿಲೋಕ್ಯ ಅಚ್ಯುತೋ ದೂರ. ಕೊನೆಗೆ ಆ ಒಂದು ಅರಮನೆಯ ಹೆಬ್ಬಾಗಿಲಿಗೆ ಬಂದು ನಿಂತ್ಕೊಂಡಂತೆ. ಅರಮನೆಯ ಹೆಬ್ಬಾಗಿಲಿಗೆ ಬಂದು ನಿಂತುಕೊಂಡಾಗ ಹೆಬ್ಬಾಗಿಲನ್ನ ಕೃಷ್ಣ ಹೆಂಗೆ ಡಿಸೈನ್ ಮಾಡಿಸಿದ್ದಂತೆ ಗೊತ್ತಾ? ಇಲ್ಲಿ ಗೊತ್ತಾಗುತ್ತೆ ನೋಡಿ. ಯಾರು ಮನೆ ಬಾಗಿಲಿಗೆ ಬಂದು ನಿಂತರೂ ಕೂಡ ಕೃಷ್ಣನ ಕೋಣೆಗೆ ಹೆಬ್ಬಾಗಿಲು ಕಾಣಿಸೋ ಹಾಗೆ ಡಿಸೈನ್ ಮಾಡ್ಕೊಂಡಿದ್ನಂತೆ. ಕೃಷ್ಣನ ಕೋಣೆಗೆ ಹೆಬ್ಬಾಗಿಲಿನಲ್ಲಿ ಯಾರು ಬರ್ತಾರೆ ಅನ್ನೋದು ಕಾಣಿಸ್ತಾ ಇತ್ತಂತೆ. ತಂವಿಲೋಕ್ಯಾಚ್ಯುತೋ ದೂರಾತ್ ಪ್ರಿಯಾ ಪರ್ಯಂಕಮಾಸ್ಥಿತಃ ಸಹಸೋತ್ಥಾಯ ಚಾಭೇತ್ಯ ದೌರ್ಭ್ಯಾಂ ಪರ್ಯಗ್ರಹೀನ್ಮುದಾ. ತಂವಿಲೋಕ್ಯಾಚ್ಯುತೋ ದೂರಾತ್. ಸುಧಾಮನು ಹೋಗಿ ಹೀಗೆ ನೋಡ್ತಾ ಇದ್ದಾನಂತ ಅರಮನೆಯನ್ನ. ಹಿಂಗ ಎಲ್ಲಾ ಕಡೆಗೂ ನೋಡ್ತಾ ಇದ್ದಾನೆ, ಅದರ ವೈಭವವನ್ನ ನೋಡ್ತಾ ಇದ್ದಾನೆ, ಎಲ್ಲವನ್ನೂ ನೋಡ್ತಿದ್ದಾನೆ. ಅದನ್ನ ನೋಡ್ಬಿಟ್ಟು ಸುಧಾಮನ ಹೃದಯಕ್ಕೆ, ಅಬ್ಬಾ, ಕೃಷ್ಣ ಇಷ್ಟೊಂದು ದೊಡ್ಡವನಾಗ್ಬಿಟ್ಟಿದ್ದಾನ, ಅವನಿಗೆ ನಾನು ನೆನಪಿರ್ತೀನ? ಇಂಥ ಅರಮನೆಯಲ್ಲಿ ಕೃಷ್ಣ ವಾಸ ಮಾಡ್ತಾನ? ಅವನಿಗೆ ಎಲ್ಲಿ ನಾನು ಅಂತ ಅಂದುಕೊಳ್ತಿದ್ದಾನಂತೆ. ಆ ರೀತಿ ಮನೆಯ ಹೆಬ್ಬಾಗಿಲಿಗೆ ಬಂದು ನಿಂತ ಸುಧಾಮನನ್ನ ದೂರದಿಂದ ಕೃಷ್ಣನು ನೋಡಿದ್ದಂತೆ. ದೂರದಿಂದ ಎಲ್ಲಿ? ಪ್ರಿಯಾ ಪರ್ಯಂಕಮಾಸ್ಥಿತಃ. ರುಕ್ಮಿಣಿಯ ಜೊತೆಗೆ ಹಂಸತೂಲಿಕಾ ಮಂಚದ ಮೇಲೆ ಕೃಷ್ಣ ಪರಮಾತ್ಮನು ಕುಳಿತಿದ್ದಂತೆ. ಅಲ್ಲಿಂದ ಸುಧಾಮನು ಬಾಗಿಲಿಗೆ ಬಂದದ್ದನ್ನ ಅಲ್ಲಿಂದ ನೋಡಿದ್ದಂತೆ, ಆ ಜಾಗದಿಂದ ನೋಡಿದ್ದಂತೆ. ಆ ನೋಡಿದ ತಕ್ಷಣವೇ ಏನ್ ಮಾಡಿದ್ದಂತೆ? ಸಹಸೋತ್ಥಾಯ ಚಾಭೇತ್ಯ. ಅವನ ಕೋಣೆ ಎಲ್ಲಿತ್ತಪ್ಪ ಅಂದ್ರೆ ಮೊದಲ ಮಹಡಿಯಲ್ಲಿತ್ತು. ಮೊದಲ ಮಹಡಿಯೊಳಗಿತ್ತಂತೆ. ತಕ್ಷಣ ದಡ್ ಅಂತ ಎದ್ಬಿಟ್ಟು ಸಹಸಾ ಉತ್ಥಾಯ, ಒಂದ್ ನಿಮಿಷ ಇರು ನಾ ಹೇಳ್ತೀನಿ ಅಂತ ಹೇಳಿ ಎತ್ತಿಲ್ಲಂತೆ. ಸುಧಾಮನ ನೋಡಿದ ತಕ್ಷಣವೇ ದಡೀಲ್ ಅಂತ ಎದ್ಬಿಟ್ನಂತೆ. ಎದ್ದವನೇ ನೋಡಿ, ಆ ರುಕ್ಮಿಣಿ ಸುಧಾಮನ ಕೃಷ್ಣ ಪರಮಾತ್ಮನ ಉತ್ತರೀಯದಲ್ಲಿ ಆಡ್ತಾ ಇದ್ಲಂತೆ. ಉತ್ತರೀಯದಲ್ಲಿ ರುಕ್ಮಿಣಿ ಆಡ್ತಾ ಇದ್ಲಂತೆ. ರುಕ್ಮಿಣಿಯ ಕೈಯಲ್ಲಿ ಕೃಷ್ಣನ ಉತ್ತರೀಯ ಇದೆ. ಅವನು ಎದ್ಬಿಟ್ಟು ಮೊದಲ ಉಪ್ಪರಿಗೆಯಿಂದ ಕೆಳಗಡೆಗೆ ಜಿಗಿದನಂತೆ. ಮೆಟ್ಲಿಳಿಲಿಲ್ವಂತೆ, ಕೆಳಗಡೆಗೆ ಜಿಗಿದು ಓಡ್ತಾ ಇದ್ದಾನಂತೆ. ಯಾಕೆ ಓಡ್ತಾ ಇದ್ದಾನೆ ಅಂತ ಇಡೀ ಅರಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಎಂತೆಂತಹ ದೇವತೆಗಳು ಬಂದು, ಎಂತೆಂತಹ ರಾಜರುಗಳು ಬಂದ್ರು ಕೂಡ ಕೂಡ್ಸಿರಮ್ಮ ಬರ್ತೀನಿ ಅಂತ ಹೇಳುವಂತವನು ಇವತ್ತಿಗೇನಕ್ಕೆ ಕೃಷ್ಣ ಹಿಂಗ್ ಓಡ್ತಾ ಇದ್ದಾನೆ ಅಂತ ಇಡೀ ಅರಮನೆಯಲ್ಲಿರುವವರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಓಡ್ತಾ ಇದ್ದಾನಂತೆ. ಓಡಿ ಏನ್ ಮಾಡ್ತಾನಂತೆ? ದೌರ್ಭ್ಯಾಂ ಪರ್ಯಗ್ರಹೀನ್ ಮುದ. ಆ ದ್ವಾರದಲ್ಲಿದ್ದಂತಹ ಸುಧಾಮನನ್ನ ಗಟ್ಟಿಯಾಗಿ ಹೋಗಿ ಕೃಷ್ಣ ಅಪ್ಪಿಕೊಂಡು ಬಿಟ್ಟನಂತೆ.
ಎಷ್ಟು ಗಟ್ಟಿಯಾಗಿ ಅಪ್ಪುಕೊಂಡ ಅಂದ್ರೆ ಸುಧಾಮನಿಗೆ ಅಪ್ಪುಕೊಂಡ್ಬಿಟ್ಟ ಕೃಷ್ಣ. ಸುಧಾಮನು ತಿರುಗಿಸಿ ಅಪ್ಕೊಳ್ಬೇಕಲ್ಲ, ಸುಧಾಮನ ಕೈಯೇ ಬರ್ತಾ ಇಲ್ವಂತೆ. ಹೆಂಗ್ ನಾನು ಕೃಷ್ಣನನ್ನು ಮುಟ್ಲಿ? ಅವನೇನೋ ನನ್ಗೆ ಅಪ್ಕೊಂಡ್ಬಿಟ್ಟ. ಈಗ ಮೋದಿ ಏನೋ ನನ್ ಭುಜದ ಮೇಲೆ ಕೈ ಹಾಕ್ತಾನೆ, ನಾನು ಅವ್ನ ಕೈ ಮೇಲೆ ಕೈ ಹಾಕಕ್ಕಾಗತ್ತಾ? ಫೋಟೋ ತೆಗಿಬೇಕಾದ್ರೆ ಯಾರೋ ದೊಡ್ಡವ್ರು ನನ್ ಭುಜದ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಂಡ್ರು ಅಂತ ತಿರುಗಿಸ್ಬಿಟ್ಟು ನಾನು ಕೈ ಹಾಕ್ತೀನಿ ಅಂದ್ರೆ, ಆ ಮಟ್ಟಿನ ಪ್ರೇಮ ಇದ್ರೆ ಪರವಾಗಿಲ್ಲ. ಕೃಷ್ಣನ ಮೇಲೆ ಸುಧಾಮನಿಗೆ ವಿಪರೀತ ಪ್ರೇಮ, ಅನನ್ಯವಾದ ಭಕ್ತಿ. ಆದರೆ ನಿಜವಾಗಲೂ ಕೂಡ ಅವನು ನಾನು ಅಪ್ಪಿಕೊಳ್ಳ ಬೇಡವಾ ಅಂತ ಅಂದುಕೊಂಡು ಕೈ ನಡಗಿಸಿಕೊಂಡು ಆ ಕೃಷ್ಣನನ್ನ ಸುಧಾಮನು ಅಪ್ಪುಕೊಂಡಂತೆ. ಅಪ್ಪುಕೊಂಡಾಗ ನೋಡಿ ಹೇಳ್ತಾರೆ, ಸಖ್ಯು ಪ್ರಿಯಸ್ಯ ವಿಪ್ರಋಷೇ ಅಂಗ ಸಂಗಾತಿ ನಿರ್ವೃತಃ ಪ್ರೀತೋ ವ್ಯಮುಂಚದ್ ಬಿಂದೂನ್ ನೇತ್ರಾಭ್ಯಾಂ ಪುಷ್ಕರೇಕ್ಷಣ. ಎಷ್ಟರ ಮಟ್ಟಿಗೆ ಕೃಷ್ಣ ಪರಮಾತ್ಮನಿಗೆ ಸಂತೋಷ ಆಯ್ತಪ್ಪ, ತನ್ನ ಪ್ರಿಯ ಸಖನಾದ ಸುಧಾಮನನ್ನ ಹೃದಯಕ್ಕೆ ಅಪ್ಪಿಕೊಂಡಾಗ ಎಷ್ಟು ಸಂತೋಷ ಆಯ್ತು ಅಂದ್ರೆ ಕೃಷ್ಣನಿಗೆ ಕೃಷ್ಣನ ಕಣ್ಣೀರಿನಿಂದ ಸುಧಾಮನ ಬೆನ್ನಿನ ಮೇಲೆ ದಳ 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 ಕಣ್ಣೀರು ಸುರಿತಾ ಇದೆಯಂತೆ. ಅವನ ಕಮಲದ ಪುಷ್ಪದಂತಿದ್ದಂತಹ ಕಣ್ಣುಗಳಿಂದ ನೀರು ಸುರಿದು ಸುಧಾಮನ ಬೆನ್ನು ನೆನಿತಾ ಇದೆಯಂತೆ. ಮೊದಲ ಮಾತು ಕೃಷ್ಣ ಹೇಳ್ತಾನೆ, ಸುಧಾಮ, ನಿನ್ನ ದರ್ಶನ ನನಗೆ ಮಾಡಿಸಕ್ಕೆ ಇಷ್ಟು ದಿನ ಬೇಕಾಯ್ತಪ್ಪ. ಭಗವಂತನ ದರ್ಶನವನ್ನ ಭಕ್ತ ಮಾಡೋದಲ್ಲ, ಭಗವಂತ ಕಾಯ್ಕೊಂಡಿದ್ನಂತೆ. ಏನಂತ? ಇವನ ದರ್ಶನವನ್ನ ನಾನು ಮಾಡಬೇಕು ಅಂತ, ಭಕ್ತನ ದರ್ಶನವನ್ನ ನಾನು ಮಾಡಬೇಕು ಅಂತ. ಸುಧಾಮನಿಗೆ ಏನು ಗೊತ್ತಿಲ್ಲ, ಸುಧಾಮನ ಕಣ್ಣಲ್ಲೂ ನೀರು ಸುರಿತಾ ಇದೆಯಂತೆ. ಗಟ್ಟಿ ಅಪ್ಪುಕೊಳ್ತಾರೆ. ಅಪ್ಪುಕೊಂಡು ಏನ್ ಮಾಡ್ತಾನೆ? ಸುಧಾಮನ ಕೈಯನ್ನ ಹಿಡಿದುಕೊಂಡು ಕರೆದುಕೊಂಡು ಬರ್ತಾನಂತೆ. ಕರ್ಕೊಂಡು ಬಂದು ಅಥೋಪವಿಶ್ಯ ಪರ್ಯಂಕೆ ಸ್ವಯಂ ಸಖ್ಯು ಸಮರ್ಹಣಂ ಉಪಹೃತ್ಯಾವನಿಜ್ಯಾಸ್ಯ ಪಾದೋಪಾದಾವನೇ ಜನಿಹಿ. ಬಳಿಕ ಭಗವಂತನಾದ ಶ್ರೀಕೃಷ್ಣನು ತನ್ನ ಸಿಂಹಾಸನದ ಮೇಲೆ, ತನ್ನ ಪರ್ಯಂಕದ ಮೇಲೆ ಕೂಡಿಸದ್ನಂತೆ. ಇಲ್ಲಿ ಪರ್ಯಂಕ ಅಂದ್ರೆ ಅವನ ಹಾಸಿಗೆ ಅಂತಾನೂ ಆಗತ್ತೆ. ಅವತ್ತು ಅವನು ಕುಳಿತುಕೊಳ್ಳುವಂತಹ ಜಾಗ, ಕೃಷ್ಣ ಕುಳಿತುಕೊಳ್ಳುವಂತಹ ಜಾಗ ಅವನ ಸಿಂಹಾಸನ. ಅವನ ಸಿಂಹಾಸನದ ಮೇಲೆ ಅವನನ್ನ ಕುಳಿಸದ್ನಂತೆ. ಕೂಡಿಸಿ ಕೃಷ್ಣ ಪರಮಾತ್ಮ ಅವನ ಕಾಲಿನ ಬುಡದಲ್ಲಿ ನೆಲದಲ್ಲಿ ಕುಳಿತುಕೊಂಡಂತೆ. ಅವನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಕೃಷ್ಣನು ಕಾಲಿನ ಕೆಳಗಡೆ ಕುಳಿತುಕೊಂಡಂತೆ. ಒಂದು ಸಲ ರುಕ್ಮಿಣಿಯ ಕಡೆಗೆ ಹೀಗೆ ನೋಡದ್ನಂತೆ ಕೃಷ್ಣನು ನೋಡಿದ ತಕ್ಷಣವೇ ರುಕ್ಮಿಣಿಗೆ ಗೊತ್ತಾಯ್ತಂತೆ, ಏನಕ್ಕೆ ಕೃಷ್ಣ ನನಗೆ ಹಿಂಗೆ ನೋಡ್ತಾ ಇದ್ದಾನೆ ಅಂತ. ಒಂದು ದೊಡ್ಡ ಬಂಗಾರದ ತಾಟು, ಬಂಗಾರದ ಚಂಬಲ್ಲಿ ನೀರು ತಗೊಂಡು ಕೃಷ್ಣನ ಎದುರಿಗೆ ತಂದ್ಲಂತೆ. ಕೃಷ್ಣ ಏನ್ ಮಾಡದ್ನಂತ, ಯಾವಾಗ ಬಂಗಾರದ ತಾಟು, ಬಂಗಾರದ ಚಂಬು ತಂದ್ಲೋ ಸುಧಾಮನಿಗೆ ಗೊತ್ತಾಗೋಯ್ತು, ಇವನು ಏನಕ್ಕೆ ಇಲ್ಲಿ ಕೂಡಿಸಿದ ನನ್ನನ್ನ ಅಂತ. ನನ್ನ ಆರಾಧ್ಯ ದೈವ ನನ್ನ ಕಾಲು ಮುಟ್ಟೋದು ಅಂದ್ರೆ ಏನರ್ಥ? ನನ್ನ ಕಾಲು ಮುಟ್ಟೋದು ಅಂದ್ರೆ ಏನರ್ಥ? ಯಾವಾಗಲೂ ಕೂಡ ಅವನು ನನ್ನ ಅನುಗ್ರಹವನ್ನ ಮಾಡ್ತಾನೆ, ನಾನು ಅವನ ಪ್ರೇಮದಲ್ಲಿ, ಅವನು ನನ್ನ ಕಾಲು ಮುಟ್ಟೋದು ಅಂದ್ರೆ ಏನರ್ಥ? ತಕ್ಷಣ ಏನಾಯ್ತು? ಸ್ವಯಂ ಸಖ್ಯು ಸಮರ್ಹಣಂ. ಆಗ ಏನು? ಉಪಹೃತ್ಯಾವನಿಜ್ಯಾಸ್ಯ ಪಾದೌ ಪಾದಾವನೇ ಜನಿಹಿ. ಆಗ ಆ ಕೃಷ್ಣ ಪರಮಾತ್ಮನು ಆ ತಟ್ಟೆಯನ್ನ ಕೆಳಗಿಡ್ತಾನಂತೆ. ರುಕ್ಮಿಣಿ ತಾಯಿ ನೀರನ್ನ ಹಾಕ್ತಾ ಇದ್ರೆ ಸುಧಾಮ ಇದನ್ನಲ್ಲ, ತನ್ನ ಕಾಲನ್ನ ಹಿಂದೆ ಹೇಳ್ಕೊಳಕ್ ಶುರು ಮಾಡದ್ನಂತೆ. ಯಾಕೆ? ಎಲ್ಲಿ ಕೃಷ್ಣ ನನ್ನ ಕಾಲು ಮುಟ್ಬಿಡ್ತಾನೋ ಅಂತ. ಕೃಷ್ಣ ಎಲ್ಲಿ ನನ್ನ ಕಾಲು ಮುಟ್ಟುಬಿಡ್ತಾನೋ ಅಂತ ಸುಧಾಮ ತನ್ನ ಕಾಲನ್ನ ಹಿಂದಕ್ಕೆ ಎಳ್ಕೊಳ್ತಿದ್ರೆ ಕೃಷ್ಣ ತನ್ನ ಎರಡೂ ಕೈಗಳನ್ನು ಹಾಕದ್ದಂತೆ ಸುಧಾಮನ ಕಾಲನ್ನ ಹಿಡಿದು ಎತ್ತಿ ತಟ್ಟೆಯಲ್ಲಿ ಇಟ್ಟುಕೊಂಡಂತೆ. ಎತ್ತಿ ತಟ್ಟೆಯಲ್ಲಿ ಇಟ್ಟುಕೊಂಡು ಏನ್ ಮಾಡ್ತಾನಂತೆ? ಅವಳು ನೀರನ್ನ ಹಾಕ್ತಾ ಇದ್ರೆ ಕೃಷ್ಣನು ಸುಧಾಮನ ಕಾಲನ್ನ ತೊಳಿತಾ ಇದ್ದಾನಂತೆ. ಸುಧಾಮನು ಕಾಲನ್ನ ತೊಳಿತಿದ್ರೆ ನೋಡಿ, ಕೃಷ್ಣನ ಕೈಗೆ ಸುಧಾಮನ ಕಾಲಿನ ಮೂಳೆಗಳು ಚುಚ್ಚುತ್ತಾ ಇತ್ತಂತೆ ಕೃಷ್ಣನ ಕೈಗೆ. ಯಾಕೆ? ಅಲ್ಲಿ ಯಾವಾಗಲೂ ಕೂಡ ಸುಧಾಮನ ಮೈಯಲ್ಲಿರುವಂಥದ್ದು ಚರ್ಮ, ಮಾಂಸ, ಮೂಳೆ ಅಲ್ಲ.
ಬರೀ ಚರ್ಮ ಮೂಳೆ ಅಷ್ಟೆ. ಯಾವಾಗ ಇಷ್ಟೆಲ್ಲ ಹಿಂಗ್ ಜೋತಾಡುವಷ್ಟು ಮಾಂಸ ಬೆಳೆಯುತ್ತೆ ಹೇಳಿ ನೋಡೋಣ. ಹಿಂಗ್ ಜೋತಾಡಿ ಹಿಂಗ್ ಅಂದ್ರೆ ಹಿಂಗ್ ಜೋತಾಡುವಷ್ಟು ಹೊಟ್ಟೆಲೆಲ್ಲ ಹಿಂಗೆಲ್ಲ ಮಾಂಸ ಕೂತ್ಕೊಳ್ಳುತ್ತೆ ಹೇಳಿ. ತಿಂದು 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 ತಿದಿ ಆದ್ರೆ ಈ ತರ ಎಲ್ಲ ಕೂಡುತ್ತೆ. ನಮ್ ಕಡೆ ತಿಂದು ತಿದಿ ಆಗೋದು ಅಂತ ಹೇಳ್ತಾರೆ. ಪಾಪ ಸುಧಾಮನಿಗೆ ಏನಿತ್ತು ತಿನ್ನಕ್ಕೆ? ಹಿಂಗೆ 7 ದಿನ 3 ಹೊತ್ತು ತಗೊಳ್ಳಿ ಗುರುಗಳೇ ಅಂತ ತಟ್ಟೆಲ್ ಬಡಿಸೋದಲ್ಲ, ತಟ್ಟೆಲ್ ತಳ್ಳೋದಿಲ್ಲಿ. ಕೆಲವು ಕಡೆಗೆ ಏನ್ ಮಾಡ್ತಾರೆ, ಕೈಯಲ್ಲಿ ಎತ್ತು ಬಡಿಸ್ತಾರೆ. ಆದ್ರೆ ನಮ್ಮ ವಿಶ್ವನಾಥರು ಅಲಕಮ್ಮನ ಮನೆಯಲ್ಲಿ ಏನ್ ಮಾಡಿದ್ದಾರೆ, ತಟ್ಟೆಲ್ ತಳ್ಳಿ ಬಡಿಸಿದ್ದಾರೆ ನಮಗೆ. ಹೀಗಿದ್ದಾಗ ಇದೇ ತರ ಇನ್ನೊಂದು 3 ಸಪ್ತಾಹ ಮಾಡ್ಬಿಟ್ರೆ ಇವರೇನ ಆ ಸಪ್ತಾಹ ಮಾಡಿದವರು ಅಂತ ಅನ್ನಂಗ್ ಆಗ್ಬಿಡ್ತೀನಿ. ಈಗ್ಲೇ ಆಗಿದ್ದೀನಿ, ಮುಂದೆ ಹಂಗಾಗ್ಬಿಡ್ತೀನಿ. ಯಾಕೆ ಅಂದ್ರೆ ನೋಡಿ, ಹಿಂಗೆಲ್ಲ ಯಾವಾಗ ಹೇಳಿ ಚರ್ಮ ಎಲ್ಲ ಹಿಂಗ್ ಜೋತಾಡತ್ತೆ? ಹೊಟ್ಟೆಲ್ ತಿಂದು ಕರಗಿ ಉಳಿಯೋಷ್ಟು ನಮ್ಮ ಹೊಟ್ಟೆಲ್ ಮಿಕ್ಕಿದ್ರೆ ಆಗುತ್ತಷ್ಟೆ. ಪಾಪ ಅವನಿಗೆ ತಿನ್ನಕ್ಕೆ ಇಲ್ಲ, ಎಲ್ಲಿ ಉಳಿಬೇಕು? ಆ ರೀತಿ ಅವನ್ ಕೃಷ್ಣನ ಕೈಗೆ ಆ ಮೂಳೆಗಳೆಲ್ಲ ಚುಚುತ್ತಾ ಇತ್ತಂತೆ. ಆ ಚುಚುತ್ತಾ ಇದ್ದಾಗ ಅವನು ಸುಧಾಮನ ಕಣ್ಣಲ್ಲಿ ನೀರು ಸುರಿತಿದೆ, ಕೃಷ್ಣನ ಕಣ್ಣಲ್ಲಿ ನೀರು ಹಾಕ್ತಿದ್ದಾನೆ. ಆಗೇನಾಯ್ತು? ಪಾದವು ಪಾದಾವನೇ ಜನಿಹಿ, ಕಾಲನ್ನ ತೊಳೆದ ಮೇಲೆ ರುಕ್ಮಿಣಿ ತಾಯಿ ಒಂದು ರೇಷ್ಮೆಯ ವಸ್ತ್ರವನ್ನ ಕೊಟ್ಲಂತೆ ಅವನ ಕಾಲು ವರ್ಷಕ್ಕೆ. ಕೃಷ್ಣ ಏನ್ ಮಾಡದ್ನಂತೆ, ಆ ರೇಷ್ಮೆಯ ವಸ್ತ್ರ ಹಿಂಗ್ ಪಕ್ಕಕ್ಕೆ ತಳ್ಳದ್ನಂತೆ. ಪಕ್ಕಕ್ಕೆ ತಳ್ಳಿ ತನ್ನ ಉತ್ತರೀಯವನ್ನ ಬಿಚ್ಚಿ ಉತ್ತರೀಯದಲ್ಲಿ ಒರೆಸದ್ನಂತೆ ಕಾಲನ್ನು. ಉತ್ತರೀಯದಲ್ಲಿ ಸುಧಾಮನ ಕಾಲನ್ನ ಒರೆಸಿ ಕಣ್ಣಿಗೆ ಒತ್ತುಕೊಂಡು ಎದೆಗೆ ಮುಚ್ಚಿಕೊಂಡು ಮತ್ತೆ ಹೊತ್ಕೊಂಡಂತೆ. ಇದು ಪ್ರೇಮ ಅಂದ್ರೆ. ಪ್ರೇಮ ಅಂದ್ರೆ ನಿಜವಾದ ಪ್ರೇಮ. ನೋಡಿ, ಒಬ್ಬ ಭಕ್ತನನ್ನ ಭಗವಂತ ಅವನ ಹೃದಯದಲ್ಲಿ ಯಾವ ಸ್ಥಾನದಲ್ಲಿ ಇಟ್ಟಿರ್ತಾನಪ್ಪ ಅಂದ್ರೆ ಕೃಷ್ಣನನ್ನ ನೋಡಿ ನಾವು ಕಲಿಬೇಕು. ಆಯ್ತು, ಆ ನಂತರ ಏನಾಯ್ತು? ಆ ನೀರಿತ್ತಲ್ಲ, ತಕ್ಷಣ ತೆಗೆದುಕೊಂಡು ತನ್ನ ತಲೆಯ ಮೇಲೆ ಹಾಕಿಕೊಂಡಂತೆ. ನಂತರ ಅದೇ ನೀರನ್ನ ತೆಗೆದು ರುಕ್ಮಿಣಿಯ ತಲೆಯ ಮೇಲೆ ಹಾಕದ್ನಂತೆ. ಅಗ್ರಹಿ ಶಿರಸಾರಾಜನ್ ಭಗವಾನ್ ಲೋಕಪಾವನಃ ವೆಲಿಪ್ತ ದಿವ್ಯಗಂಧೇನ ಚಂದನ ಗುರು ಕುಂಕುಮೈಹಿ. ಯಾರ ಒಂದು ಪಾದ ಸ್ಪರ್ಶದಿಂದ ಜಗತ್ತಿನ ಪಾಪವನ್ನ ಕಳೆಯುವಂತಹ ಗಂಗೆಯು ಹುಟ್ಟಿದಳೋ ಅಂತಹ ಪರಮಾತ್ಮನು ಭಕ್ತನ ಪಾದವನ್ನ ತೊಳೆದಂತಹ ನೀರಿನಿಂದ ತನ್ನ ತಲೆಯ ಮೇಲೆ ಹಾಕಿಕೊಂಡ. ಆ ಪಾದಕ್ಕೆ ಚಂದನ, ಗಂಧ, ಅಗರು ಎಲ್ಲವನ್ನು ಹಚ್ಚಿ ಚಂದ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡಿ ನೈವೇದ್ಯ ಸ್ಥಾನದಲ್ಲಿ ಒಂದು ಬಂಗಾರದ ಲೋಟದಲ್ಲಿ, ದೊಡ್ಡ ಲೋಟದಲ್ಲಿ ಹಾಲನ್ನ ಕೊಟ್ಟನಂತೆ. ಹಾಲು ಕೊಡಿ, ಹಾಲು ಕುಡಿಸಿದ್ರಂತೆ. ಹಾಲನ್ನ ಕುಡಿಸಿದ ಮೇಲೆ ಧೂಪ ದೀಪ ಎಲ್ಲವನ್ನು ಮಾಡಿ, ಸುಧಾಮ ನೀನ್ ನೋಡಿದ ಸಂತೋಷಕ್ಕೆ ಒಂದು ಕಪಿಲಾಧೇನುವನ್ನ ಕೊಟ್ಟಿದ್ದೀನಿ, ಇಟ್ಕೊಳ್ಳೋ ಅನ್ನಂತೆ. ಕಪಿಲಾಧೇನು ಅಂದ್ರೆ ಕಪ್ಪು ಬಣ್ಣದ ಹಸು. ಕಪ್ಪು ಬಣ್ಣದ ಹಸುವನ್ನ, ಕಪಿಲಾಧೇನುವನ್ನ ಕೊಟ್ಟಿದ್ದೀನಿ, ಹಿಡ್ಕೋ ಅಂತ ಆ ಧೇನುವನ್ನ ಕೊಟ್ಟಂತೆ. ಅಕ್ಕಪಕ್ಕ ಇರೋರೆಲ್ಲ ಯೋಚನೆ ಮಾಡ್ತೀಯಾರೆ. ಕುಚೈಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿ ಸಂತತಂ ದೇವಿ ಪರ್ಯಚರತ್ ಸಾಕ್ಷಾತ್ ಚಾಮರವ್ಯಜನೇನವೈ. ಯಾರಪ್ಪ ಇವನು? ಈ ಒಬ್ಬ ಹರಕು ಬಟ್ಟೆಯವನು, ಹಳೆಯ ವಸ್ತ್ರವನ್ನುಟ್ಟವನು, ಅವನ ಶರೀರ ಅತ್ಯಂತ ದುರ್ಬಲವಿದೆ, ಮಲಿನ ಆಗಿದೆ. ಧಮನಿ ಸಂತತಂ. ಧಮನಿ ಅಂದ್ರೆ ಏನ್ ಗೊತ್ತಾ? ನರನಾಡಿ ಅಂತ ಹೇಳ್ತೀವಲ್ಲ, ಅದನ್ನ ಧಮನಿ ಅಂತ ಹೇಳ್ತೀವಂತೆ. ಸುಧಾಮನ ಮೈಯಲ್ಲಿ ಎಷ್ಟು ನರಗಳಿದೆ ಅಂತ ನಾವು ಹೊರಗಡೆಯಿಂದ ಕೌಂಟ್ ಮಾಡ್ಬೋದಿತ್ತಂತೆ. ಯಾಕೆ? ಆ ಮೂಳೆ ಮೇಲಿರೋದು ಬರೀ ನರಗಳಷ್ಟೇ. ಬರೀ ಮೂಳೆ, ಆ ನರಗಳ ತರಹ ಇರುವಂತಹ ಇವನು ಯಾರಪ್ಪ ಇವನು? ಸಾಕ್ಷಾತ್ ಭಗವಂತನು ಅವನ ಕಾಲನ್ನ ಒತ್ತುತ್ತಾ ಇದ್ರೆ, ಸಾಕ್ಷಾತ್ ಲಕ್ಷ್ಮೀ ತಾಯಿ ಅವನಿಗೆ ಚಾಮರವನ್ನ ಬೀಸ್ತಾ ಇದ್ದಾಳಲ್ಲ, ಯಾರಿರ್ಬೋದು ಇವನು? ಇವನು ಯಾರೋ ಒಬ್ಬ ಅವಧೂತನ, ಕೃಷ್ಣೇನ ಅಮಲ ಕೀರ್ತಿನ. ಕೃಷ್ಣ ಪರಮಾತ್ಮನು ಇದುವರೆಗೂ ಕೂಡ ಎಂತ ದೊಡ್ಡವರು ಬಂದರೂ ಕೂಡ, ಆಯ್ತು ಪುರೋಹಿತರು ಯಾರೋ ಬಂದು ಪಾದಪೂಜೆ ಮಾಡೋರು, ಯಾರೋ ಬಂದು ಅವರಿಗೆ ಒಂದು ಅರ್ಘ್ಯ ಪಾದ್ಯಾದಿಗಳನ್ನು ಕೊಡೋರು, ಕೃಷ್ಣನೇ ಸಾಕ್ಷಾತ್ತಾಗಿ ಮಾಡಿರೋದು ತುಂಬಾ ಕಡಿಮೆ. ಇವನಿಗೆ ಮಾಡ್ತಾ ಇದ್ದಾನಲ್ಲ, ಯಾರಿರ್ಬೋದು ಇವನು? ಯೋಸೌ ತ್ರಿಲೋಕ ಗುರುಣ ಶ್ರೀನಿವಾಸೇನ ಸಂಭೃತಃ ಪರ್ಯಂಕಸ್ಥಾಂ ಶ್ರಿಯಂ ಹಿತ್ವ ಪರಿಶ್ವಕ್ತೋ ಗ್ರಜೋ ಯಥ. ಇವನನ್ನ ನೋಡಿದ ತಕ್ಷಣ ಲಕ್ಷ್ಮಿಯನ್ನು ಪಕ್ಕಕ್ಕೆ ತಳ್ಳಿ ಇವನನ್ನ ಬಂದು ಅಪ್ಪಿಕೊಂಡಲ್ಲ, ಇವನು ಯಾರಿರಬಹುದು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರಂತೆ. ತಕ್ಷಣ ಎಲ್ಲ ಆದ್ಮೇಲೆ ಕೃಷ್ಣ ಪರಮಾತ್ಮನು ಸುಧಾಮನ ಜೊತೆಗೆ ಅವನ ಒಂದು ಗುರುಕುಲದಲ್ಲಿ ನಡೆದಂತಹ ಎಲ್ಲ ಘಟನೆಯನ್ನ ಕೇಳ್ತಾನೆ. ಹಿಂಗೆಲ್ಲ ಆಯ್ತಲ್ಲ, ಈಗ ನಾವೆಲ್ಲ ಹಳೆ ಸ್ನೇಹಿತರು ಸಿಕ್ಕರೆ ಹೆಂಗೆ ನಾವು ಇದಾಯ್ತು ಅಂತ.
ಮೊನ್ನೆ ನಮ್ಮ ಒಂದು ಶಾಲೆಯಲ್ಲಿ ನಾವೆಲ್ಲ SSLC ಓದಿ 25 ವರ್ಷ ಆಯ್ತು ಅಂತ ನನ್ನ ಜೊತೆ ಸಹಪಾಠಿಗಳೆಲ್ಲರೂ ಇದ್ದವರೆಲ್ಲ ಒಂದು ಕಡೆಗೆ ಸೇರೋಣ ಅಂತ ಹೇಳಿ ನಮ್ಮ ಒಬ್ಬ ಇನ್ನೊಬ್ಬ ಸ್ನೇಹಿತ ಇದ್ದಾನೆ ರಂಗನಾಥ ಅಂತ, ಅವನ ಒಂದು ಮನೆಯಲ್ಲಿ ಸೇರಿದ್ವಿ. ಅಲ್ಲಿ ಹೋದಾಗ ಎಲ್ಲರೂ ಎಲ್ಲರೂ ಈಗ 25 ವರ್ಷದ ಹಿಂದೆ ಅಂದ್ರೆ 2000 ಇಸ್ವಿಯಲ್ಲಿ ನಾವು SLC ಓದಿದ್ದು, ಈಗ 2025 ಎಲ್ಲರೂ ತುಂಬಾ ಬದಲಾಗಿದ್ದೀವಿ. ಜೊತೆಗೋದಂತಹ ಹೆಣ್ಮಕ್ಳಾಗ್ಬೋದು, ಜೊತೆಗೋದಂತಹ ಹುಡುಗರು ಎಲ್ಲರೂ ಕೂಡ. ಅದೇ ನಾನು ಈ ಮಟ್ಟಿಗೆ ಬದಲಾಗಿದ್ದೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನು ಆಗಿದ್ದಂತಹ ಒಂದು ಹುಡುಗಾಟಕ್ಕೆ, ಆಗಿದ್ದಂತಹ ಗಲಾಟೆಗೆ ಎಲ್ಲರಿಗೂ ಕೂಡ ಆಗ ಹೋದಾಗ ಏನೇನು ಮಾತಾಡಿದ್ವಿ. ನೀನೇನೋ ಇದು, ನೀನ್ ಆ ರೀತಿ ಇದೆಯಲ್ಲೋ, ನೀನ್ ಹಿಂಗಿದ್ಯಲ್ಲೋ, ನೀನೇನ ಇದು ಅಂತ ಎಲ್ಲರೂ ಕೂಡ ನನ್ನನ್ನು ಕೇಳ್ತಾ ಇದ್ದಾರೆ. ಹ್ಞೂ ಕಣೋ ನಾನೇ, ಹ್ಞೂ ಕಣೋ ನಾನೇ ಅಂತ ಎಲ್ರಿಗೂ ಉತ್ತರ ಕೊಡಬೇಕು. ಹಾಗೆ ನೋಡಿ, ಈಗ ಹಳೆಯ ಸ್ನೇಹಿತರು ಸಿಕ್ಕಾಗ ಏನ್ ಹೇಳ್ತೀವಿ, ಕೃಷ್ಣನ ಒಂದು ಜೊತೆಗೆ ಏನೇನ್ ನಡೆದಿದೆ ಅವನು. ಹಾಗೆ ಕೃಷ್ಣ ಮತ್ತು ಸುಧಾಮರಿಬ್ಬರೂ ಕೂಡ ಅವನ ಗುರುಕುಲ ವಾಸದಲ್ಲಿ ನಡೆದಂತಹ ಎಲ್ಲ ಘಟನೆಯನ್ನ ಏನ್ ಮಾಡ್ತಾರೆ, ಯೋಚನೆಯನ್ನ ಮಾಡಿ ಸ್ವಲ್ಪ ಹೊತ್ತಾಗತ್ತೆ. ಅವನು ಎಲ್ಲ ಆದ್ಮೇಲೆ ಊಟಕ್ಕೆ, ಅದು ಗುರುಕುಲದ ಕತೆ ಚೆನ್ನಾಗಿದೆ. ಒಂದ್ಸಲಿ ಜೋರು ಮಳೆ ಬಂತು. ಆ ಒಂದು ಮಳೆ ಅನ್ನುವಂಥದ್ದು ಬಂದಾಗ ನಾವಿಬ್ರು ಗುರುಗಳಿಗೆ ಸಮಿತ್ತನ್ನ ಆರಿಸೋಕೆ ಕಾಡಿಗೆ ಹೋಗಿದ್ವಿ. ಆಗ ಗುರುಗಳೇ ಬಂದು ನಮ್ಮನ್ನ ಹುಡುಕೊಂಡು ಬಂದ್ರು. ಎಂತಹ ಗುರುಪ್ರೇಮ ಇರಬೇಕು ಅಂತೆಲ್ಲ ಒಂದು ಹೇಳಿದಾಗ ಸುಧಾಮ ಯೋಚನೆ ಮಾಡ್ತಾನೆ. ಯಸ್ಯ ಛಂದೋಮಯಂ ಬ್ರಹ್ಮ ದೇಹ ಆವಪನಂ ವಿಭೋ ಶ್ರೇಯಸಾಂ ತಸ್ಯ ಗುರುಷು ವಾಸಃ ಅತ್ಯಂತ ವಿಡಂಬನಂ. ಯಾರ ಶರೀರವೇ ವೇದಮಯವಾದ ಶರೀರವೋ, ಎಲ್ಲಾ ಶಾಸ್ತ್ರಗಳು ಕೂಡ ಯಾರನ್ನ ಕುರಿತು ಹೇಳ್ತಿದೆಯೋ ಅವನು ಬಂದು ಗುರುಕುಲದಲ್ಲಿ ವಾಸ ಮಾಡ್ತಾನೆ ಅಂದ್ರೆ ಇದೊಂದು ವಿಡಂಬನೆ ಅಲ್ಲದೆ ಇನ್ನೇನು ಅಂತ. ಯಾರೋ ಸಾಕ್ಷಾತ್ ಕೃಷ್ಣನ ಶರೀರವೇ ವೇದಮಯವಾದ ಶರೀರ, ಅವನ ಎಲ್ಲಾ ಶಾಸ್ತ್ರಗಳು ಎಲ್ಲವೂ ಕೂಡ ಯಾರನ್ನ ತಿಳಿಸಕ್ ಹೊರಟಿದೆ, ಅದೇ ಆ ಪರಮಾತ್ಮನನ್ನ ತಿಳಿಸಕ್ಕೆ ಹೊರಟಿದೆ. ಅವನು ಬಂದು ಗುರುಕುಲ ವಾಸವನ್ನ ಮಾಡ್ತಾನೆ ಅಂದ್ರೆ ಇದು ಆ ಒಂದು ವಿಡಂಬನೆ ಅಲ್ಲದೆ ಇನ್ನೇನು ಅಂತ ಹೇಳ್ತಾರೆ. ಆ ನಂತರ ಸುಧಾಮನನ್ನ ಕರ್ಕೊಂಡು ಹೋಗ್ತಾರೆ. ಸುಧಾಮನನ್ನ ಕರ್ಕೊಂಡು ಹೋಗಿ ಅವನಿಗೆ ಭೋಜನಕ್ಕೆ ಕೂಡಿಸ್ತಾರೆ. ಭೋಜನಕ್ಕೆ ಕೂಡಿಸಿದಾಗ ನೋಡಿ, ಸುಧಾಮನನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟಕ್ಕೆ ಕರ್ಕೊಂಡು ಹೋಗಿ ಕೂಡಿಸಿದ್ರೆ ಸುಧಾಮ ನನ್ನ ಜಾಗದಲ್ಲಿ ಕೂತಿದ್ದಾನೆ. ಕೃಷ್ಣನ ಒಂದು ಊಟ ಮಾಡುವಂತಹ ಒಂದು ಭೋಜನ ಶಾಲೆ ದೊಡ್ಡದಿದೆ. ಇಲ್ಲಿ ಕುಳಿತುಕೊಂಡ್ರೆ ಕಣ್ಣು ಉದ್ದಕ್ಕೂ ತನಕನೂ ಕೂಡ ಬೇರೆ 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 ಎಲ್ಲಾ ತರ ತಿಂಡಿಗಳನ್ನ ಇಟ್ಟಿದ್ದಾರೆ. ಎಲ್ಲಾ ತರ ತಿಂಡಿಗಳನ್ನ ಇಟ್ಟುಬಿಟ್ಟಿದ್ದಾರೆ. ಇಲ್ಲೊಂದು ದೊಡ್ಡ ಬಂಗಾರದ ತಟ್ಟೆ ಹಾಕಿದ್ದಾರೆ. ಕೃಷ್ಣ ಇಲ್ಲಿ ಕೂತ್ಕೊಳ್ಳೋ ಏನೋ ಅಂತ ಹೇಳಿ ಅಲ್ಲಿ ಕೂಡ್ಸೋದ್ನಂತೆ. ಅಲ್ಲಿ ತಕ್ಷಣ ಆ ಎಲ್ಲ ಬಡಸಕ್ಕೆ ಎಲ್ಲರೂ ಕೂಡ ಸೇವಕರೆಲ್ಲರೂ ಆ ತಟ್ಟೆಗಳನ್ನ ಹಿಡ್ಕೊಂಡು ನಿಂತ್ಕೊಳ್ತಾರೆ. ನೀವೆಲ್ಲರೂ ಕೆಳಗ್ ಬಿಡ್ರಿ, ನೀವೆಲ್ಲರೂ ಹೊರಡ್ರಿ ಅಂತ ಹೇಳ್ತಾರೆ. ಸಾಕ್ಷಾತ್ತಾಗಿ ಕೃಷ್ಣ ಪರಮಾತ್ಮನೇ ಸುಧಾಮನಿಗೆ ಪ್ರೇಮದಿಂದ ಎಲ್ಲವನ್ನು ಬಡಿಸದ್ನಂತೆ. ಎಲ್ಲ ಕಳಿಸ್ಬಿಟ್ಟ ಸೇವಕರನ್ನೆಲ್ಲ, ನಾನ್ ನೋಡ್ಕೊಂತೀನಿ ಹೋಗ್ರಿ. ಸುಧಾಮನು ಊಟವನ್ನ ಮಾಡಬೇಕಾದಾಗ ಲಕ್ಷ್ಮೀ ತಾಯಿ, ಆ ಒಂದು ರುಕ್ಮಿಣಿ ತಾಯಿ ಚಾಮರವನ್ನ ಬೀಸ್ತಾ ಇದ್ರೆ ಕೃಷ್ಣ ಪರಮಾತ್ಮ ಬಡಿಸ್ತಾ ಇದ್ನಂತೆ. ಇದೊಂಚೂರ್ ತಿನ್ನೋ, ಇದೊಂಚೂರ್ ತಿನ್ನೋ. ಅವನ ಎದುರಿಗೆ ಎಷ್ಟು ಪದಾರ್ಥಗಳಿದೆಯಪ್ಪ ಅಂದ್ರೆ ಆ ಪದಾರ್ಥಗಳು ಏನು, ಯಾವ್ದ್ರಿಂದ ಮಾಡ್ತಾರೆ, ಅದನ್ನ ಹೆಂಗೆ ಇದು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ. ಆ ರೀತಿಯಾಗಿರುವಂತಹ ಪದಾರ್ಥಗಳಂತೆ. ಅಂದ್ರೂ ಕಷ್ಟಪಟ್ಟು ಒಂದು ಚೂರು ತಿನ್ನಂತೆ ಯಾರು, ಸುಧಾಮ. ಇಷ್ಟೆಲ್ಲ ತಿಂದ ಮೇಲೆ ಕೈ ತೊಳ್ಕೊಳ್ಬೇಕಲ್ಲ, ಪಕ್ಕದಲ್ಲೇ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನ್ ನೀರ್ ಹಾಕ್ತೀನಿ ಕಣ, ಕೈ ತೊಳ್ಕೊಳ್ಳೋ ಅಂತ ಹೇಳಿದಂತೆ. ಅಲ್ಲೇ ಕೈ ತೊಳ್ಸೋದ್ನಂತೆ. ಕೈ ಒರೆಸ್ಕೊಳಕ್ಕೆ ತನ್ನ ಹೊದಿಯೋ ಪಂಚೆಯನ್ನ ಕೊಟ್ಟನಂತೆ. ಯಾರೋ ಕೃಷ್ಣ. ಭಕ್ತನನ್ನ ಹೆಂಗ್ ನೋಡ್ಕೊಂಡ ಕೃಷ್ಣ ಅನ್ನೋದನ್ನ ಯೋಚನೆ ಮಾಡಿ. ಕುತ್ಕೊಂಡ್ರಂತೆ ಊಟ. ಸುಧಾಮನ ಹೊಟ್ಟೆ ತುಂಬಾ ಊಟ ಮಾಡಿಸಿ ಕುತ್ಕೊಂಡಂತೆ. ಕುತ್ಕೊಂಡ ಮೇಲೆ ನೋಡಿ, ಇಷ್ಟೋ ತನಕ ಇಷ್ಟು ಪ್ರೇಮದಿಂದೆಲ್ಲ ಮಾತಾಡ್ಸದ್ನಲ್ಲ, ಈಗ ಕೃಷ್ಣನ ಟೋನ್ ನೋಡ್ಬೇಕು ನೀವು. ಭಗವಾನ್ ವಾಚ ಕಿಮುಪಾಯನ ಮಾನೀತಂ ಬ್ರಹ್ಮನ್ಮೇ ಭವತಾ ಗೃಹಾತ್. ಏನೋ ತಂದೆ ನನಗೋಸ್ಕರ ನಿನ್ ಮನೆಯಿಂದ. ನೋಡಿ, ಇದು ಟೋನ್ ಇದೆಯಲ್ಲ, ಇದು ಫ್ರೆಂಡ್ ಜೊತೆ ಮಾತಾಡತ್ತ. ಏನಮ್ಮ ಹಂಗೆ ಬರೀ ಕೈಯಲ್ಲಿ ಬಂದ್ಬಿಟ್ಟೆ ನೀನು? ಏನೋ ಏನ್ ತಂದಿದ್ಯಾ ನಂಗೆ? ಏನ್ ತಂದಿದ್ಯಾ ನಂಗೋಸ್ಕರ? ಏನೋ ತಂದಿದ್ಯಲ್ಲ, ಏನ್ ಹೇಳೋ? ಏನಮ್ಮ ಅದು ಕೈಯಲ್ಲಿರೋ ಗಂಟದು? ಏನದು ಗಂಟೆ? ಏನದು? ನೋಡಿ, ಅಣು ಅಪಿ ಉಪಹೃತಂ ಭಕ್ತೈಹಿ ಪ್ರೇಮ್ನಾ ಭೂರಿಯೇವ ಮೇ ಭವೇತ್. ಏನ್ ತಂದಿದ್ಯಾ, ಗಂಟೆ ಏನು ಅಂತ ಕೇಳಿದ್ರೆ ಸುಧಾಮ ತೆಗೆದು ಗಂಟನ್ನ ಹಿಂದಕ್ಕೆ ಸರಿಸ್ಕೋತಾ ಇದ್ದಾನೆ. ಯಾಕೆ? ಅವನ ಕಣ್ಣೆದುರಿಗೆ 100 ತರಹ ಅಡಿಗೆ ಇದೆ. ಇವನ್ ತಂದಿರೋದೇನೋ ಕುಟ್ಟಿದ ಅವಲಕ್ಕಿ.
ಅದಕ್ಕೊಂದು ಪಾಪ ಒಂದು ಒಗ್ಗರಣೆನೂ ಹಾಕಿಲ್ಲ ನಮ್ಮ ಜಾನಕಿ ಅಮ್ಮನ ತರ, ಸುಮ್ಮನೆ ತಂದುಬಿಟ್ಟಿದ್ದಾನೆ ಒಣ ಒಣ ಅವಲಕ್ಕಿನ. ಒಂಚೂರು ಒಗ್ಗರಣೆ ಹಾಕಿ, ಶೇಂಗಾ ಬೀಜ ಹಾಕಿ, ಅದಕ್ಕೊಂಚೂರು ಉದ್ದುದ್ದಕ್ಕೆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಹಾಕಿ ಒಂಚೂರು ಚಂದ ಮಾಡಿಕೊಟ್ರೆ, ಬೇಕಾದ್ರೆ ಅದ್ರ ಮೇಲೆ ಒಂಚೂರು ಗೋಡಂಬಿ ಗಿಡಂಬಿ ಹುರಿದು ಹಾಕಿದ್ರೆ ಆಹಾ, ಅದು ಅವಲಕ್ಕಿನ, ಅದು ಅಮೃತ ಅದು. ಅದಕ್ಕೊಂಚೂರು ಕಾಯಿ ತುರಿ ಹಾಕಿ ಒಂಚೂರು ಸಂಜೆಗೆ ಟೀ ಬಾಯಿಗೆ ಕೊಟ್ಬಿಟ್ರೆ ಆಹಾ. ಇದೆಲ್ಲ ನೆನಪಿಟ್ಕೋಬೇಕು, ಮುಂದಿನ ಭಾಗವತ ಸಪ್ತಾಹಕ್ಕಿಂತ ಟೀ ಬಾಯಿಗೆ ಕಾಫಿ ಬಾಯಿಗೆಲ್ಲ ಕೊಡ್ಬೇಕು ನೀವು. ಇಂಥದ್ದು ಅಣು ಅಪಿ ಉಪಹೃತಂ. ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಭಕ್ತನು ನನಗೆ ಒಂದು ಸಣ್ಣ ವಸ್ತುಗಳನ್ನ ತಂದರೂ ಕೂಡ ಅದನ್ನ ನಾನು ದೊಡ್ಡದು ಅಂತ ಭಾವಿಸ್ತೇನೆ. ಭೂರ್ಯಪಿ ಅಭಕ್ತ ಉಪಹೃತಂ. ನೀನು ರಾಶಿ ರಾಶಿ ತಗೊಂಡು ಬಾ, ನಿನ್ನೊಳಗೆ ಪ್ರೇಮ ಇಲ್ಲ ಅಂದ್ರೆ ನನಗದು ಇಷ್ಟ ಆಗೋದಿಲ್ಲ, ನನಗದು ಇಷ್ಟ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಶ್ರೀಚರಣ, ಇವತ್ತು ನಿನಗೆ ಎಷ್ಟನೇ ಅಧ್ಯಾಯ ಅಂತ ಕೇಳಲ್ಲ, ಯಾಕೆ ಹೇಳು, ನೀ ಕೃಷ್ಣ ಕೂತ್ಬಿಟ್ಟಿದೀಯ ಅದಕ್ಕೆ. ಪತ್ರಂ ಪುಷ್ಪಂ ಫಲಂ ತೋಯಂ ಎಷ್ಟನೇ ಅಧ್ಯಾಯ ಅಂತ ಕೇಳಲ್ಲಪ್ಪ ನಿಂಗೆ. ಏನೋ ಆ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಎಲ್ಲವೂ ಏಕವಚನ, ನೆನಪಿಟ್ಕೊಳ್ಳಿ ಇದನ್ನ. ಒಂದೇ ಒಂದು ಹೂವು, ಒಂದೇ ಒಂದು ಹಣ್ಣು, ಒಂದೇ ಒಂದು ಪತ್ರೆ, ಒಂದು ಉದ್ಧರಣೆ ನೀರು. ಯೋಮೇ ಭಕ್ತಿಯಾ ಪ್ರಯಚ್ಛತಿ. ಯಾರು ಇದನ್ನು ಅತ್ಯಂತ ಪ್ರೇಮದಿಂದ ಕೊಡುತ್ತಾರೋ ಅವನು, ಪ್ರೇಮದಿಂದ ಕೊಡ್ತಾರೋ ಅದನ್ನ ನಾನೇನ್ ಮಾಡ್ತೀನಿ, ತದಹಂ ಭಕ್ತ್ಯುಪಹೃತಂ, ನಾನೂ ಅಷ್ಟೇ ಪ್ರೇಮದಿಂದ ಅದನ್ನ ನಾನು ಸ್ವೀಕರಿಸುವವನಾಗ್ತೇನೆ ಅಂತ ಹೇಳ್ತಾನೆ. ಭಗವಂತನು ಇಷ್ಟಪಡೋದು ಯಾವುದೇ ರಾಶಿ ರಾಶಿ ಪದಾರ್ಥಗಳನ್ನಲ್ಲ. ಭಗವಂತನು ಇಷ್ಟಪಡುವಂಥದ್ದು ಕೇವಲ ಪ್ರೇಮವನ್ನಷ್ಟೇ. ನೀನು ಎಷ್ಟು ಕೊಡ್ತೀಯಾ ಅನ್ನೋದನ್ನ ಭಗವಂತ ನೋಡೋದೇ ಇಲ್ಲ, ನೀನು ಹೇಗೆ ಕೊಡ್ತೀಯಾ ಅನ್ನೋದನ್ನ ನೋಡ್ತಾನೆ. ನೀನು ಹೇಗೆ ಕೊಡ್ತೀಯಾ ಅನ್ನೋದನ್ನ ಭಗವಂತ ನೋಡ್ತಾನೆ. ಇತ್ಯುಕ್ತೋಪಿ ದ್ವಿಜಸ್ತಸ್ಮೈ ವ್ರೀಡಿತಃ ಪತಯೇ ಶ್ರಿಯಃ ಪೃಥಕ ಪ್ರಸೃತಿಂ ರಾಜನ್ ನ ಪ್ರಯಚ್ಛಾದ ವಾಂಗ್ಮುಖಃ. ಇಷ್ಟೊಂದು ಸಲಿ ಕೃಷ್ಣ ಪರಮಾತ್ಮನು ಕೇಳಿದ್ರೂ ಕೂಡ ಸುಧಾಮನು ಅವನಿಗೆ ಅವಲಕ್ಕಿ ಗಂಟನ ಕೊಡ್ಲಿಲ್ವಂತೆ. ಯಾಕೆ? ವ್ರೀಡಿತಃ, ನಾಚಿಕೆಗೊಂಡವನಾಗಿ. ವ್ರೀಡಿತ ಅಂದ್ರೇನು? ನಾಚಿಕೆಗೊಂಡವ. ಈಗ ಯಾರೋ ಒಬ್ರು ದೊಡ್ಡವರ ಮನೆ, ದೊಡ್ಡವರು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಬಹಳ ದೊಡ್ಡವ್ರ ಮನೆಗೆ ಹೋದಾಗ ನಾವೇನಾದ್ರೂ ಒಂದ್ ಸ್ವಲ್ಪ ಸಣ್ಣದ್ ತಗೊಂಡು ಹೋಗ್ಬಿಟ್ಟಿದ್ರೆ ಅವ್ರಿಗೆ ಕೊಡಕ್ ನಮಗೆ ನಾಚಿಕೆ ಆಗುತ್ತೆ. ಇಂಥವ್ರಿಗೆ ಇದನ್ನ ಕೊಡೋದಾ ಅಂತ. ಎಷ್ಟೋ ಸಲ ಹೇಳಿದ್ದೀನಿ ಇದನ್ನ, ಮತ್ತೆ ಹೇಳ್ತೇನೆ. ನನ್ನನ್ನ ಬಾಲ್ಯದಲ್ಲಿ ಆಟ ಆಡಿಸಿದಂತಹ ಒಬ್ಬರು, ಅವ್ರು ನಾವು ಕಾಂತು ಅಪ್ಪಪ್ಪ ಅಂತ ಹೇಳ್ತೇವೆ. ಈ ಸನ್ನಿವೇಶ ಓದ್ದಾಗೆಲ್ಲ ನನಗೆ ಅವ್ರು ನೆನಪಾಗ್ತಾರೆ. ನಮ್ಮ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಆಯ್ತು. ಆ ಒಂದು ಕಾರ್ಯಕ್ರಮ ಆದಾಗ ಅವರು ಬಂದಿದ್ರು, ಶಬರೀಶು ಎಲ್ಲರೂ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮ ಆದಾಗ ಅವರು ಮುಗೀತು ಕಾರ್ಯಕ್ರಮ, ನಿಧಾನಕ್ಕೆ ನನ್ನ ಹತ್ರ ಬಂದು ಈ ಹಣದ ಕವರ್ ಇರುತ್ತಲ್ಲ, ಆ ಹಣದ ಕವರ್ನ ರೋಲ್ ಮಾಡಿದ್ರು, ಸಣ್ಣಗೆ ರೋಲ್ ಮಾಡಿ ಹಿಂಗ್ ಕೈಯಲ್ಲಿ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮ, ಎಲ್ಲರೂ ಬಂದಂತಹ ಜನ, ಬಂದಂತಹ ಇವರು ಎಲ್ಲರನ್ನು ನೋಡಿ ನನ್ನ ಹತ್ರಕ್ಕೆ ಬಂದು ಕೈಯನ್ನು ಹಿಂಗ್ ಹಿಡ್ಕೊಂಡ್ರು. ನಿಧಾನಕ್ಕೆ ತೆಗೆದ್ಬಿಟ್ಟು ಹಿಂಗ್ ಕೈಯಲ್ಲಿ ಇಟ್ರು. ಹಿಂಗ್ ಇಟ್ಬಿಟ್ಟು ಅವ್ರೊಂದು ಮಾತು ಹೇಳಿದ್ರು ನನಗೆ, ಸುಧಿ, ನಿನಗೆ ಬಹಳ ದೊಡ್ಡ ಸಮುದ್ರ ಆಗ್ಬಿಟ್ಟಿದ್ಯಾ ಕಣೋ. ನಾನ್ ನಿನಗೆ ಕೊಡ್ತಾ ಇರುವಂಥದ್ದು ಒಂದ್ ಸಣ್ಣ ಹನಿ ಅಷ್ಟೇ, ಆದ್ರೆ ಇದನ್ನ ನೀನ್ ತಗೊಳ್ಳೋ ಅಂತ ಹೇಳಿ ನನ್ನ ಕೈಗಿಟ್ರು. ಆ ಮಾತನ್ನ ಹೇಳಿ ಕೈಗಿಟ್ರಲ್ಲ, ನಿಜವಾಗ್ಲೂ ನನಗೆ ಅದು ಎಷ್ಟು ಒಂದು ಹೃದಯಕ್ಕೆ ಭಾರ ಆಗ್ಬಿಡ್ತು ಅಂದ್ರೆ, ಇಷ್ಟೊಂದು ದೊಡ್ಡ, ನಾನೇನ್ ಆತರ ಅವ್ರಕ್ಕೆ ನಾನು ಹೆಂಗ್ ನಡ್ಕೊಂಡೋ ಏನೋ ಎಂತೋ. ತಕ್ಷಣ ಅದನ್ನ ತಗೊಂಡು ಆ ಕ್ಷಣದಲ್ಲಿ ಅವ್ರಿಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿದೆ ನಾನು. ಅಪ್ಪಪ್ಪ ಅಂತ ಕರೀತೆ. ಅಪ್ಪಪ್ಪ, ನಾನ್ ಚಿಕ್ಕವನಿದ್ದಾಗ ನೀವು ತೋರಿಸಿದಂತ ಹನಿ ಹನಿ ಪ್ರೇಮವೇ ಈಗಿದು ಸಮುದ್ರ ಆಗೋಂಗಾಗಿದೆ. ಈಗಲೂ ಕೂಡ ಆ ಹಣದ ಕವರ್ ನನಗೆ ಕೊಟ್ಟಿದಾರಲ್ಲ, ಅದನ್ನ ನಮ್ಮ ದೇವ್ರ ಗೂಡೊಳಗೆ, ದೇವ್ರ ಮನೆಯೊಳಗೆ ಒಂದು ಸಣ್ಣ ಡ್ರಾಯರ್ ಇದೆ, ಆ ಡ್ರಾಯರ್ ಒಳಗೆ ಅದನ್ನ ಇಟ್ಟಿದ್ದೀನಿ. ಕೆಲವೊಂದು ದುಡ್ಡು ಇಟ್ಟಿದ್ದೀನಿ, ಯಾರೋ ಒಬ್ರು ದೊಡ್ಡವ್ರು ಕೊಟ್ಟಿದ್ದು, ನನಗಿಷ್ಟ ಆಗಿದ್ದು ಕೆಲವೊಂದು ದುಡ್ಡುಗಳನ್ನ
ಅದ್ರೊಳಗೆ ಆ ಕವರು ಇಟ್ಟಿದ್ದೀನಿ. ಏನಿದೆ ಅನ್ನೋದು ಇದುವರೆಗೂ ಕೂಡ ನನಗೆ ಗೊತ್ತಿಲ್ಲ ಅದ್ರೊಳಗೆ. ಯಾಕೆ? ಆ ಆ ಆ ಕಾರ್ಯಕ್ರಮಕ್ಕೆ 100 ಜನ, 400-500 ಜನ ಬಂದಿದ್ರು, ಎಲ್ಲರೂ ನನಗೆ ಕೊಟ್ರು. ಆದರೆ ನಾನು ಉಳಿಸಿಕೊಂಡಂಥದ್ದು ಅಪ್ಪಪ್ಪ ಕೊಟ್ಟಿದ್ದ ಅದೊಂದು ಕವರ್ ಮಾತ್ರ ಈಗಲೂ ನನ್ನ ಹತ್ರ ಇದೆ. ಯಾಕಂದ್ರೆ ಆ ಮಾತು ಹೇಳಿದ್ರು ಅಂತ. ನೋಡಿ, ನಮಗೇನ ವ್ರೀಡಿತಃ ಪತಯೇ ನಮಃ. ಅವ್ರು ನಿಜವಾಗ್ಲೂ ನನಗೆ ಈಗಲೂ ಹೃದಯಕ್ಕೆ ಆ ಮಾತು ಕೇಳಿದ್ರೆ, ಯಾಕೆ ಈ ಮಾತು ಹೇಳಿದ್ರು ಅವರು? ನಾನಲ್ಲ ಅವ್ರ ಹತ್ರ ಆತರ ನಡ್ಕೊಂಡ, ಏನಾರು ದೊಡ್ಡಸ್ತಿಗೆಯಿಂದ ನಡ್ಕೊಂಡ್ಬಿಟ್ನ ಅಂತ ಅನ್ಸುತ್ತೆ. ಇಲ್ಲ, ಆದ್ರೆ ಅವ್ರ ಭಾವ ಆ ತರಹ ಇತ್ತು. ನೋಡಿ, ಕೃಷ್ಣನು ಇಂತಹ ಅರಮನೆಯಲ್ಲಿರ್ತ, ಕೃಷ್ಣನು ಈ ರೀತಿಯಾಗಿ ವೈಭವವನ್ನ ಅನುಭವಿಸ್ತಾ, ಬಂದಂತಹ ಭಕ್ತನಿಗೆ 100 ತರಹದ ಅಡಿಗೆಯ ಮನೆಯಲ್ಲಿ ಕೂಡಿಸಿ ಊಟವನ್ನ ಬಡಿಸಿ ಹಿಂದಿದ್ದಾಗ ಅವನಿಗೆ ತಂದಂತಹ ಅವಲಕ್ಕಿಯನ್ನ ಕೊಡಕ್ಕೆ ನಾವೇನ್ ಮಾಡಿದ್ವಂತೆ, ಅವನಿಗೆ ವ್ರೀಡಿತಃ ನಾಚಿಕೆ ಆಯ್ತಂತೆ ಸುಧಾಮನಿಗೆ. ಮುಚ್ಚಿ ಮುಚ್ಚಿ ಇಟ್ಕೊಳ್ತಿದ್ನಂತೆ. ಮುಚ್ಚಿಕೊಂಡು ಇಟ್ಕೊಂಡಾಗ ಏನಾಯ್ತು? ಸರ್ವಭೂತಾತ್ಮ ದೃಕ್ ಸಾಕ್ಷಾತ್ ತಸ್ಯಾಗಮನ ಕಾರಣಂ. ಕೃಷ್ಣ ಅಂದ್ರೆ ಯಾರೋ? ಸರ್ವಭೂತಾತ್ಮ ದೃಕ್, ಎಲ್ಲರ ಹೃದಯದೊಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋನ ಹೆಸರೇ ಕೃಷ್ಣ ಅಂತೆ. ಎಲ್ಲರ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳುವಂತಹ ಹೆಸರು ಅವನು ಕೃಷ್ಣ ಅಂತೆ. ಸುಧಾಮ ಏನಕ್ಕೆ ಕೃಷ್ಣನ ಸಮೀಪಕ್ಕೆ ಬಂದಿದ್ದಾನೆ ಅನ್ನೋದು ಕೂಡ, ಏನಕ್ಕೆ ಬಂದಿದ್ದಾನೆ ಅಂತ ಅನ್ನೋದು ಕೂಡ ಕೃಷ್ಣನಿಗೆ ಗೊತ್ತಿತ್ತಂತೆ. ಆಗ ಏನಾಯ್ತಂತೆ, ತಕ್ಷಣ ಕೃಷ್ಣನೇ ಪತ್ನ್ಯಾ ಪತಿವ್ರತಾಯಾಸ್ತು ಸಖಾ ಪ್ರಿಯ ಚಿಕೀರ್ಷಯ. ಕೃಷ್ಣನು ಏನನ್ಕೊಂಡ್ ನನ್ ಗೊತ್ತಾ? ಇದು ಸುಧಾಮ ತಂದಿದ್ದಲ್ಲ, ನನ್ನ ಇನ್ನೊಬ್ಬ ಪ್ರಿಯ ಭಕ್ತಳು ನನಗೋಸ್ಕರ ಕಳಿಸಿರೋದು. ಯಾರು? ತಥಾವಿಧ. ಸುಧಾಮನಂತೆ ಕೃಷ್ಣ ಭಕ್ತಳು ಸುಧಾಮನ ಹೆಂಡತಿ. ಸುಧಾಮನಿಗೆ ದರ್ಶನ ಕೊಟ್ಟಿ ಆಯ್ತು ನಾನು, ಆದರೆ ನನ್ನ ಇನ್ನೊಬ್ಬ ಪ್ರಿಯ ಭಕ್ತಳು ನನಗೆ ಕಳಿಸಿದಂತಹ ಆ ಭಕ್ತಿಯ ಒಂದು ಉಡುಗೊರೆಯನ್ನ ನಾನು ಹೆಂಗೆ ತಗೊಳ್ಳದೆ ಇರ್ಲಿ? ಹೇಳ್ದೋಡಿ, ಪತ್ನ್ಯಾ ಪತಿವ್ರತಾಯಾಸ್ತು ಸಖಾ ಪ್ರಿಯ ಚಿಕೀರ್ಷಯ. ಆ ಪತಿವ್ರತೆಯಾದಂತಹ ತನ್ನ ಭಕ್ತಳು ಕಳಿಸಿದ್ದನ್ನ ಸ್ವೀಕರಿಸಬೇಕು ಅಂತ ಏನ್ ಮಾಡದ್ನಂತೆ, ಸ್ವಯಂಜಹಾರ ಕಿಮಿದಮಿತಿ ಪೃಥುಕತೊಂಡು. ಅವನ್ ಗಂಟನ್ನು ಮುಚ್ಚು ಮುಚ್ಚಿ ಇಟ್ಕೊಳ್ತಿದ್ನಲ್ಲ, ಕೃಷ್ಣನೇ ಕೈ ಹಾಕಿ ಕಿತ್ಕೊಂಡಂತೆ. ಕೊಡ ಇಲ್ಲಿ, ಅದೇನದು ಕೊಡ ಇಲ್ಲಿ, ಏನೋ ತಂದ್ಬಿಟ್ಟು ಮುಚ್ಚು ಮುಚ್ಚಿ ಇಟ್ಕೋತೀಯ, ಕೊಡ ಇಲ್ಲಿ. ನೋಡಿ, ಈ ಟೋನ್ ಇದೆಯಲ್ಲ, ಕೃಷ್ಣನು ಸುಧಾಮನ ಮೇಲಿಟ್ಟಂತಹ ಸ್ನೇಹ. ಅದನ್ನ ತೆಗೆದ್ನಂತೆ, ತೆಗೆದು ನೋಡ್ತಾನೆ, ಪೃಥುಕ ತಂಡುಲಾನ್. ಅಬ್ಬಾ ಅವಲಕ್ಕಿ, ಅಬ್ಬಾ ಅವಲಕ್ಕಿ. ನನು ಏತದುಪನೀತಮ್ಮೆ ಪರಮ ಪ್ರೀಣನಂ ಸಖೇ. ಅವಲಕ್ಕಿಯನ್ನ ತೆಗೆದು ಕೂಡ್ಲೆ, ಓ ಸುಧಾಮ, ನನಗೆ ಅವಲಕ್ಕಿ ಇಷ್ಟ ಅಂತ ನೀನು ಅವಲಕ್ಕಿನೇ ತಂದಿದೀಯಾ, ಇದಕ್ಕಿಂತ ಹೆಚ್ಚು ಇಷ್ಟಪಡುವ ವಸ್ತುನ ಜಗತ್ತಲ್ಲಿಲ್ಲ ಅಂತ ಹೇಳ್ತಾನಂತೆ. ಸುಧಾಮ ಹೋಗ್ಬೇಕಾದ್ರೆ ಒಂದು ಸೀಬೆ ಹಣ್ಣು ಕಿತ್ಕೊಂಡು ಹೋಗಿದ್ರು, ಇದೇ ಹೇಳ್ತಿದ್ದ. ಸುಧಾಮ ಹೋಗ್ಬೇಕಾದ್ರೆ ಒಂದು ರಾಗಿ ಹಿಟ್ಟು ತಗೊಂಡು ಹೋಗಿದ್ರು, ಇದೇ ಹೇಳ್ತಿದ್ದ. ಅಕ್ಕಿ ಹಿಟ್ಟು ತಗೊಂಡು ಹೋಗಿದ್ರು, ಇದೇ ಹೇಳ್ತಿದ್ದ. ಸುಧಾಮ ಏನು ಕೇವಲ ಅಕ್ಕಿ ತಗೊಂಡು ಹೋಗಿದ್ರು, ಇದೇ ಹೇಳ್ತಿದ್ದ ಕೃಷ್ಣ. ಅಯ್ಯೋ, ನನಗೆ ಅಕ್ಕಿ ಅಂದ್ರೆ ಇಷ್ಟ ಅಂತ ಅಕ್ಕಿ ತಗೊಂಡ್ಬಂದಿದ್ಯಾ, ಅಯ್ಯೋ ನಂಗೆ ಪೇರ್ಲೆ ಹಣ್ಣು ಅಂದ್ರೆ ಇಷ್ಟ ಅಂತ ಪೇರ್ಲೆ ಹಣ್ಣು ತಂದಿದ್ಯಾ. ಯಾಕೆ? ಏನು ತಂದಿದ್ದಾನೆ ಅನ್ನೋದು ಲೆಕ್ಕ ಅಲ್ಲ, ಯಾರು ತಂದಿದ್ದಾರೆ, ಯಾವ ಭಾವದಲ್ಲಿ ತಂದಿದ್ದಾನೆ ಅನ್ನೋದು ಲೆಕ್ಕ. ಕೃಷ್ಣನ ಲೆಕ್ಕ ಏನ್ ಹೇಳಿ? ಯಾರು ತಂದಿರೋದು? ನನ್ನ ಪರಮ ಭಕ್ತ. ಅವನ್ ಏನಾದ್ರೂ ತಂದಿರ್ಲಿ, ಅದ್ ನನಗೆ ಇಷ್ಟ ಅಷ್ಟೇ. ಅವನ್ ಏನಾದ್ರೂ ಕೊಟ್ಟಿರ್ಲಿ, ಅದ್ ನನಗೆ ಇಷ್ಟ ಅಷ್ಟೇ. ವಿದುರನಿಗೆ ಹೇಳಿಲ್ವಾ ಕೃಷ್ಣ? ದುರ್ಯೋಧನ ಹೇಳ್ದ, ಎಲ್ಲಾ ರೀತಿಯಾದಂತಹ ಒಂದು ಪದಾರ್ಥವು ಸಿದ್ಧ ಇದೆಯಪ್ಪ ಕೃಷ್ಣ, ನೀ ನಡಿ ಊಟಕ್ಕೆ ಹೋಗೋಣ ಅಂತ ಹೇಳ್ದ. ನಾನ್ ನಿಮ್ಮನೆಗೆ ಬಂದು ಊಟ ಮಾಡೋವಷ್ಟೇನು ನನಗೆ ಹೊಟ್ಟೆ ಹಸ್ದಿಲ್ಲ, ನಿನಗೆ ಕರೆಯೋಷ್ಟು ಪ್ರೇಮನೂ ಇಲ್ಲ, ನಂಗೆ ತಿನ್ನೋ ಅಷ್ಟು ನಿನ್ ಮನೇಲಿ ಪ್ರೇಮನೂ ಇಲ್ಲ. ಆ ಪ್ರೇಮ ಇರೋ ನಿನ್ನೊಬ್ಬ ಇದ್ದಾನೆ, ಅವನ ಮನೆಗೆ ನಾನು ಹೋಗ್ತೀನಿ ಅಂದ. ವಿದುರ, ನಡಿಯ ನಿಮ್ ಮನೆಗೆ ಹೋಗೋಣ. ವಿದುರ ಹೇಳ್ದ, ಕೃಷ್ಣ ನನ್ ಮನೇಲಿ ಏನೂ ಇಲ್ಲ, ಕಟಿ ಕಟಿ ರೊಟ್ಟಿ. ಅದೇ ಸಾಕು, ನಡಿಯ. ಇಲ್ಲಿ ಮೃಷ್ಟಾನ್ನ ಭೋಜನ, ಅಲ್ಲಿ ಒಂದು ಕಟಿ ಕಟಿ ರೊಟ್ಟಿ. ಹೇಳ್ತಾರೆ, ಆ ರೊಟ್ಟಿ ಎಷ್ಟು ಗಟ್ಟಿ ಇತ್ತಪ್ಪ ಅಂದ್ರೆ, ವಿದುರನ ಹೆಂಡತಿ ಕುಟಾಣಿಯಲ್ಲಿ ಜಜ್ಜಿ ಕೃಷ್ಣನ ಕೈಗಿಡ್ತಾ ಇದ್ದಂತೆ. ಕುಟಾಣಿ ಅಕ್ಕಿ ಇದನ್ನ ಕೊಡ್ತೀವಲ್ಲ ನಾವೆಲ್ಲದನ್ನು, ಅದ್ರಲ್ಲಿ ಜಜ್ಜಿ ಕೃಷ್ಣನ ಕೈಗಿಡ, ಅದನ್ನು ಕೃಷ್ಣ ತಿಂತಿದ್ನಂತೆ. ಗೊತ್ತೇ ಆಗಿಲ್ಲಂತೆ ಕೃಷ್ಣನಿಗೆ, ವಿದುರನ ಜೊತೆ ಮಾತಾಡ್ತಾ ಮಾತಾಡ್ತಾ ಪ್ರೇಮದ ವಿಷಯವನ್ನ ಮಾತಾಡ್ತಾ. ಇಡೀ ರಾತ್ರಿ ವಿದುರ ಕೃಷ್ಣ ಎಷ್ಟು ಮಾತಾಡಿದ್ರಪ್ಪ ಅಂದ್ರೆ, ವ್ಯಾಸರಲ್ಲಿ ಹೇಳ್ತಾರೆ,
ಕೃಷ್ಣನು ಎಷ್ಟು ಆನಂದವಾಗಿದ್ನಪ್ಪ ವಿದುರನ ಮನೆಯಲ್ಲಿ ಅಂದ್ರೆ, ಎಲ್ಲಾ ಒಂದು ಸುಖವೂ ಕೂಡ ಕೃಷ್ಣನಿಗೆ ಮಲ್ಕೊಂಡಿದ್ದು ಒಂದು ಚಾಪೆಯ ಮೇಲೆ, ತಲೆಗೆ ಇಟ್ಟುಕೊಂಡಂಥದ್ದು ಒಂದು ಮರದ ತುಂಡು, ದಿಂಬು ಅಲ್ಲ ಮೆತ್ತಿಗಿರೋದು. ವಿದುರ ಅಂತಹ, ಅವನು ಮಂತ್ರಿ ಇರಬಹುದು, ಯಾವ ಸುಖವೂ ಅವನ ಹತ್ರ ಇರಲಿಲ್ಲ. ಯಾಕಂದ್ರೆ ಅಂತಹ ಪರಮಭಕ್ತ ವಿದುರ, ಪರಮಭಕ್ತ ವಿದುರ. ಆಗ ಏನಾಯ್ತು, ತಕ್ಷಣ ಒಂದು ಹಿಡಿ ಅವಲಕ್ಕಿಯನ್ನ ತಗೊಳ್ತಾನಂತೆ. ಹಿಡಿ ಅವಲಕ್ಕಿಯನ್ನ ತಗೊಂಡು ಅವನು ಹೇಳ್ತಾನೆ, ಇತಿ ಮುಷ್ಟಿಂ ತರ್ಪಯತ್ ನನ್ನು ಏತದುಪನೀತಮ್ಮೆ ಪರಮ ಪ್ರೀಣನಂ ಸಖೇ ತರ್ಪಯತ್ಯಂಗಮಾಂ ವಿಶ್ವಂ ಏತೇ ಪೃಥಕ ತುಂಡಲಾಹ. ಈ ಒಂದು ಹಿಡಿ ಮುಷ್ಟಿಯನ್ನು ಇಟ್ಕೊಂಡು ಕೃಷ್ಣ ಬಾಯಿ ತೆಗಿತಾನಂತೆ. ಬಾಯಿ ತೆಗೆದ್ಬಿಟ್ಟು ಏನ್ ಮಾಡ್ತಾನೆ, ಆ ಅವಲಕ್ಕಿಯನ್ನ ಹಾಕೊಂಡಂತೆ. ಹಾಕೊಂಡ್ಬಿಟ್ಟು ಹೇಳ್ತಾನೆ, ಈ ಒಂದು ಅವಲಕ್ಕಿ ನನ್ನದಲ್ಲ, ಇಡೀ ಪ್ರಪಂಚದೊಳಗಿರುವ ಸಮಸ್ತ ಭೂತಗಳ ಹೊಟ್ಟೆ ಹಸಿವನ್ನ ನೀಗಿಸಲಿ ಅಂತ ಹೇಳ್ಕೊಂಡು ಬಾಯಿ ಹಾಕೊಂಡಂತೆ. ಆ ರೀತಿಯಾಗಿ ಬಾಯಿಗೆ ಹಾಕಿಕೊಂಡ ತಕ್ಷಣವೇ ಅರಮನೆಯಲ್ಲಿದ್ದಂಥವರೆಲ್ಲರೂ ಏಪ್ ಅಂತಿದ್ದಾರೆ, ರುಕ್ಮಿಣಿ ಏಪ್ ಅಂತಿದ್ದಾಳೆ. ಎಲ್ಲರೂ ಕೂಡ ಒಂದು ಹಲ್ಲಿ, ಹುಲಿ, ಸಿಂಹ, ಕೋತಿ ಮುಂತಾದಂತಹ ಪ್ರಾಣಿಗಳು, ಅರಮನೆ ವಾಸಿಗಳು, ನಗರವಾಸಿಗಳು, ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಇದೇನಪ್ಪ ಇಷ್ಟೊಂದು ಹೊಟ್ಟೆ ಭಾರ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಕೃಷ್ಣನು ಎಲ್ಲರ ಹೃದಯದೊಳಗಿರುವವನು. ಅವನು ಇಲ್ಲಿ ತಿಂದಂಥದ್ದು ಎಲ್ಲರಿಗೂ ತೃಪ್ತಿಗೊಂಡಂತೆ ಆಯ್ತು, ಎಲ್ಲರಿಗೂ ತೃಪ್ತಿಗೊಂಡಂತೆ ಆಯ್ತು. ಮಹಾಭಾರತದಲ್ಲೂ ಇದನ್ನು ನಾವು ನೋಡಬಹುದು. ದೂರ್ವಾಸರು ಆ ಒಂದು ಅಕ್ಷಯ ಪಾತ್ರೆಯ ಕೊನೆಯ ಅರ್ಧ ಅಗಳನ್ನ ಕೃಷ್ಣ ಬಾಯಲ್ಲಿ ಇಟ್ಕೊಂಡು ಏನ್ ಹೇಳ್ದ, ಎಲ್ಲರ ಹೊಟ್ಟೆ ತುಂಬಲಿ ಎಂದ. ಎಲ್ಲರೂ ಏಪ್ ಅನ್ಬಿಟ್ರು, ನಂಗೆ ಹೊಟ್ಟೆ ತುಂಬಿದೆ ಕಣೋ, ಏನು ಬೇಡ ಅನ್ಬಿಟ್ರು. ಎರಡನೇ ಮುಷ್ಟಿಯನ್ನ ತಗೊಂಡಂತೆ. ಎರಡನೇ ಮುಷ್ಟಿಯನ್ನ ತಗೊಂಡು ಕೂಡ್ಲೆ ತಾವಶ್ರೀ ಜಗ್ರಹೇ ಹಸ್ತಂ. ತಕ್ಷಣ ಏನ್ ಮಾಡದ್ಲಂತೆ, ಲಕ್ಷ್ಮೀದೇವಿ ಬಂದು ಕೈಯನ್ನು ಹಿಡಿದು ಬಿಟ್ಲಂತೆ. ಅಪ್ಪ ಸಾಕು ಕಣೋ, ಸಾಕು, ಇನ್ನೊಂದು ಮುಷ್ಟಿ ತಿನ್ಬೇಡ. ನೀನು ಒಂದು ಮುಷ್ಟಿ ತಿಂದಿದ್ ಹೊಟ್ಟೆ ಭಾರನೇ ತಡ್ಕೊಳಕ್ ಆಗ್ತಿಲ್ಲ ನಮಗೆ, ಇನ್ನೊಂದು ಮುಷ್ಟಿ ತಿನ್ಬೇಡ ಅಂತ ಹೇಳಿದಂತೆ. ತಕ್ಷಣ ಆ ಅವಲಕ್ಕಿಯನ್ನ ಮತ್ತೆ ಅದೇ ಬಟ್ಟೆಯಲ್ಲಿಟ್ಟು ಕಟ್ಟಿ ಕೃಷ್ಣ ಹೇಳ್ತಾನೆ, ರುಕ್ಮಿಣಿ ಇದನ್ನ ಜಾಗ್ರತೆಯಾಗಿಡು, ನಾಳೆ ಬೆಳಗ್ಗೆಯ ತಿಂಡಿಗೆ ನನಗಿದೇ ಅವಲಕ್ಕಿ ಕೊಡು ಅಂತ ಹೇಳ್ತಾನೆ. ಯಾಕೆ? ಭಕ್ತ ಕೊಟ್ಟಂತಹ ಉಪಹಾರ ಅದು. ಭಗವಂತಪ್ಪ ಎಲ್ಲೋ ಒಂದ್ ಕಡೆ ಇಡು ನೋಡೋಣ ಹೇಳಿಲ್ಲ, ಭಕ್ತ ಕೊಟ್ಟಂತಹ ಉಪಹಾರ. ಅದಕ್ಕೆ ಆ ರೀತಿಯಾಗಿ ಹೇಳದ್ನಂತೆ. ಈ ರೀತಿಯಾಗಿ ಹೇಳಿ ಆ ಸುಧಾಮನನ್ನ ಹಂಸತೂಲಿಕ, ಕೃಷ್ಣನು ಯಾವ ಮಂಚದ ಮೇಲೆ ಮಲಗುತ್ತಾ ಇದ್ನೋ ಆ ಮಂಚದ ಮೇಲೆ ಸುಧಾಮನನ್ನ ಮಲಗಿಸಿದ್ನಂತೆ. ಸುಧಾಮನನ್ನ ಮಲಗಿಸಿದ್ನಂತೆ. ಮಲಗಿಸಿದ್ದ ಅಷ್ಟೇ ಅಲ್ಲ, ಇಡೀ ರಾತ್ರಿ ಕೃಷ್ಣನು ಸುಧಾಮನ ಕಾಲನ್ನ ಒತ್ತುಕೊಂಡಿದ್ದಂತೆ. ರುಕ್ಮಿಣಿ ತಾಯಿ ಗಾಳಿಯನ್ನ ಬೀಸ್ತಾ ಇದ್ರೆ ಸುಧಾಮನು ಕಾಲೊತ್ತುಕೊಂಡು ಇದ್ದಂತೆ. ಕಾಲು ಒತ್ತುಕೊಂಡಿದ್ದು ಅಷ್ಟೇ ಅಲ್ಲಪ್ಪ, ಇಲ್ಲಿ ಹೇಳ್ತಾರೆ ಕೇಳಿ. ಆ ಒಂದು ಕಾಲೊತ್ತುಕೊಂಡು ಬೆಳಗ್ಗೆ ಎದ್ದಕ್ಕೆ ಸುಧಾಮ ಕಣ್ಣು ಬಿಡ್ತಾನೆ, ಕೃಷ್ಣ ಅದೇ ಕಾಲು ಬುಡದಲ್ಲಿ ಕೂತಿದ್ದಾನೆ. ರುಕ್ಮಿಣಿ ತಾಯಿ ಗಾಳಿ ಬೀಸ್ತಾನೆ ಇದ್ದಾಳಂತೆ. ಬೆಳಗ್ಗೆ ಎದ್ದು ಅನುಷ್ಠಾನ ಮಾಡ್ತಾನೆ. ಕೃಷ್ಣ ನಾನು ಹೋಗ್ಬರ್ತೀನಿ ಕಣೋ ಅಂತಾನೆ. ಸುಧಾಮ ಆಯ್ತು ಕಣ ಹೋಬಾ. ಕೃಷ್ಣ ನಾನು ಹೋಗ್ಬರ್ತೀನಿ, ಹೋಬಾ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ಸುಧಾಮನನ್ನ ಕಳುಹಿಸಿಕೊಡ್ತಾನೆ. ಕಳುಹಿಸಿಕೊಟ್ಟಾಗ ನೋಡಿ, ಸುಧಾಮ ಯೋಚನೆ ಮಾಡ್ತಾನೆ, ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವ ಕೃಷ್ಣ ಶ್ರೀನಿಕೇತನಃ ಬ್ರಹ್ಮಬಂಧುರಿತಿ ಸ್ಮಾಹಂ ಬಾಹುಭ್ಯಾಂ ಪರಿರಂಭಿತ. ಏನು, ನಾನು ಎಂತಹ ಬಡವ, ನಾನು ಎಂಥವನು, ನಾನೊಬ್ಬ ಸಾಮಾನ್ಯದವನು, ಕೃಷ್ಣ ಎಂಥವನು, ಅವನು ಬಂದು ನನ್ನ ಅಪ್ಪಿಕೊಳ್ಳೋದು ಅಂದ್ರೇನು, ಅವನು ತನ್ನ ಮಂಚದ ಮೇಲೆ ನನ್ನನ್ನು ಮಲಗಿಸ್ಕೊಳ್ಳೋದು ಅಂದ್ರೇನು, ಅವನು ನನ್ನ ಕಾಲನ್ನ ತೊಳೆಯೋದು ಅಂದ್ರೇನು. ಅಬ್ಬಾ ಕೃಷ್ಣನ ಪ್ರೇಮವೇ. ಕೃಷ್ಣ ನನಗೆ ಏನಕ್ಕೆ ಗೊತ್ತಾ, ಏನನ್ನು ಕೊಡ್ಲಿಲ್ಲ. ನನಗೇನಾದ್ರೂ ಒಂಚೂರು ಕೊಟ್ಟು ಬಿಟ್ರೆ, ಎಲ್ಲಿ ನಾನು ಆ ಕೊಟ್ಟಂತಹ ವಸ್ತುವಿನಲ್ಲಿ ನನ್ನ ಮನಸ್ಸನ್ನಿಟ್ಟು ನಾನು ಅವನನ್ನ ಮರೆತು ಬಿಡ್ತೀನಿ ಅಂತ ನಂಗೆ ಕೃಷ್ಣ ಏನು ಕೊಡ್ಲಿಲ್ಲ. ಕೃಷ್ಣ ಏನು ನನಗೇನು ಕೊಡ್ಲಿಲ್ಲ. ನಮಗೇನಾದ್ರೂ ಒಂದು ವಸ್ತು ಸಿಕ್ಕಿಬಿಟ್ರೆ ಭಗವಂತನನ್ನ ನಾವು ಮರೆತು ಬಿಡ್ತೀವಂತೆ. ಅದಕ್ಕೋಸ್ಕರವೇ ಆ ಭಗವಂತನು ನನಗೇನು ಕೊಡ್ಲಿಲ್ಲ ಅಂತ ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಮನೆ ಹತ್ತಿರಕ್ಕೆ ಬಂದ್ರೆ ಸುಧಾಮನು ನಾನಿನ್ನು ದ್ವಾರಕೆಯಲ್ಲಿಯೇ ಇದ್ದೀನೇನೋ ಅಂತ ಯೋಚನೆಯನ್ನ ಮಾಡದ್ನಂತವನು. ಯಾಕೆ ಅಂದ್ರೆ ಹೇಳ್ತಾರೆ ನೋಡಿ, ಯಾವ ಒಂದು ಭವನವನ್ನ ನೋಡಿ ಸುಧಾಮನು ಅಬ್ಬಾ ಅಂತ ಹೇಳಿದ್ನೋ ಕೃಷ್ಣನ ಮನೆಯನ್ನು ನೋಡಿ, ಅದೇ ತರಹ ಭವನ ಅಲ್ಲಿ ನಿಂತಿದೆಯಂತೆ. ಎಲ್ಲಿ? ಸುಧಾಮನ ಗುಡಿಸಲಿನ ಜಾಗದಲ್ಲಿ. ಏನೂ ಇಲ್ಲದೆ ಹೋಗಿದ್ದಂತಹ ಸುಧಾಮನು ಮನೆಯ ಹೊರಗೆ ಬಂಗಾರದ ಗೋಲಿಗಳಲ್ಲಿ ಸುಧಾಮನ ಮಕ್ಕಳು ಗೋಲಿಯನ್ನ ಆಡ್ತಾ ಇದ್ದಾರಂತೆ.
ಏನ್ ಹೇಳಿ? ಗಾಜಿನ ಗೋಲಿ ಅಲ್ಲ, ಬಂಗಾರದ ಗೋಲಿ. ಮನೆ ಒಳಗಿಂದ ದಾಸಿಯರು ಬರ್ತಾ ಇದ್ದಾರಂತೆ, ಅವರು ಮೈತುಂಬ ಒಡವೆಯನ್ನ ಹಾಕೊಂಡಿದಾರಂತೆ. ಪಾಪ ಅವಳಿಗೊಂದು ಮಾಂಗಲ್ಯ ಸೂತ್ರವೂ ಬಂಗಾರದಿರ್ಲಿಲ್ಲ ಸುಧಾಮನ ಹೆಂಡತಿಗೆ. ಅಂಥದ್ರೊಳಗೆ ಏನಾಯ್ತಂತೆ, ದಾಸಿಯರು ಬಂಗಾರದ ಉಡುಪನ್ನ ಹಾಕೊಂಡು ಬಂದಿದ್ದಾರಂತೆ. ಸುಧಾಮ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅವನ ಹೆಂಡತಿ ಬಂದು ಆರತಿಯನ್ನ ಮಾಡ್ತಾಳೆ, ಒಳಗಡೆ ಕರ್ಕೊಳ್ತಾಳೆ. ಏನೇ ನನ್ನ ಸುಧಾಮನು ಆ ಒಂದು ಇದರೊಳಗೆ, ಎಲ್ಲಿ ದ್ವಾರಕೆಯಲ್ಲಿ ನೋಡಿದ್ನೋ ಅದು ಹಾಗೆ ಇದೆಯಂತೆ, ಅದದೇ ವಸ್ತುಗಳಿದೆಯಂತೆ. ಸುಧಾಮನಿಗೆ ಅಭ್ಯಂಜನ ಸ್ನಾನ ಆಗತ್ತೆ, ಎಲ್ಲ ಆಗತ್ತೆ. ಎಲ್ಲವೂ ಆದ ಮೇಲೆ ಸುಧಾಮನು ಒಂದು ಕಡೆ ಕುತ್ತುಕೊಂಡು ಯೋಚನೆಯನ್ನ ಮಾಡ್ತಾನೆ. ದೊಡ್ಡ ದೊಡ್ಡ ಸಿಂಹಾಸನಗಳು, ಎಲ್ಲ ಬಂಗಾರದ್ದು ನವರತ್ನದಿಂದ ಅಲಂಕೃತಗೊಂಡಂತಹ ಸಿಂಹಾಸನಗಳು, ಆಸನಗಳು ಎಲ್ಲವೂ ಕೂಡ, ಅದೆಲ್ಲ ಸುತ್ತ ನೋಡ್ತಾನೆ. ಒಂದು ಕಡೆ ಮೂಲೆಯಲ್ಲಿ ಕುತ್ತುಕೊಂಡು ಅವನಿಗೆ ಒಳ್ಳೆ ಬಟ್ಟೆಯನ್ನ, ಭಾರಿ ಜಡತಾರಿ ಪಂಚೆ ಇತ್ಯಾದಿಗಳೆಲ್ಲ ಕೊಟ್ಬಿಟ್ಟಿದ್ದಾರೆ, ಉಟ್ಕೊ ನೀನು ಅಂತ. ಅದೆಲ್ಲ ಒಂದ್ಸರಿ ನೋಡ್ತಾನೆ. ನೋಡ್ಬಿಟ್ಟು ಸುಧಾಮ ಹೇಳ್ತಾನೆ, ಕೃಷ್ಣ, ಯಾಕೋ ನನಗೆ ಆ ಮೊದಲ ವಸ್ತ್ರ, ಮೊದಲ ಜೀವನವೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಕಣೋ. ಯಾಕಿವೆಲ್ಲ ಕೊಡಕ್ ಹೋದೆ ನೀನು? ಯಾಕೆ? ಏವಂಸ ವಿಪ್ರಹ ಭಗವತ್ ಸುಹೃತ್ತದ ದುಷ್ಟ್ವಾ ಸ್ವಭೃತ್ಯೈ ರಜಿತಂ ಪರಾಜಿತಂ ತದ್ಧ್ಯಾನ ವೇಗೋದ್ಗ್ರಥಿತಾತ್ಮ ಬಂಧನ ತದ್ಧಾಮಲೇಭೆ ಅಚಿರತ ಸತಾಂಗತಿಂ. ಆ ಕೃಷ್ಣನು, ಆ ಸುಧಾಮನು ಎಲ್ಲಾ ಐಶ್ವರ್ಯವನ್ನ ಹೊಂದಿದಂಥವನಾದರೂ ಕೂಡ ಕೃಷ್ಣನ ಪ್ರೇಮದಲ್ಲಿಯೇ ಮುಳುಗಿರುವವನಾಗಿ, ತನ್ನ ಅಜ್ಞಾನದ ಗಂಟನ್ನ ಕಳೆದುಕೊಂಡವನಾಗಿ, ಎಲ್ಲಾ ವಸ್ತುಗಳಿದ್ರೂ ಕೂಡ ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ್ ಹೇಳಿದಾಗಲ್ಲ, ವಿರಕ್ತ ಇಂದ್ರಿಯಾರ್ಥೇಶು, ಹೇಗೆ ಸುಧಾಮನು ಮೊದಲಿದ್ನೋ ಅದೇ ಮನಸ್ಸಿನ ಸ್ಥಿತಿಯನ್ನ ಇಟ್ಟುಕೊಂಡು ಆ ಕೃಷ್ಣನ ಮೇಲೆ ಪ್ರೇಮವನ್ನ ಇಡ್ತಾ ಅವನ ಜೀವನವನ್ನ ಕಳೆದ ಅಂತ. ಇದರಿಂದ ನಮಗೆ ಏನು ಗೊತ್ತಾಗತ್ತೆ ಸುಧಾಮ ಚರಿತ್ರೆಯಿಂದ? ನಾವು ಭಗವಂತನನ್ನ ಇಷ್ಟಪಡುವವರಾದರೆ ನಮಗಿಂತ 1000 ಪಟ್ಟು ಹೆಚ್ಚು ಭಗವಂತನು ನಮ್ಮನ್ನ ಇಷ್ಟಪಡ್ತಾನೆ. ಮೊದಲಿಗೆ ನಾವು ಏನ್ ಮಾಡಬೇಕು? ಅವನನ್ನ ಆ ಮಟ್ಟಿಗೆ ಇಷ್ಟಪಡಬೇಕು. ನಾವೆಲ್ಲ ಭಗವಂತನನ್ನು ಏನಕ್ಕೆ ಇಷ್ಟಪಡ್ತಾ ಇದೀವಿ ಗೊತ್ತಾ? ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಇಷ್ಟಪಡ್ತಾ ಇದ್ದೀವಿ. ನಿನ್ನ ಹತ್ರ ಅದಿದೆಯಲ್ಲಪ್ಪ ಕೃಷ್ಣ, ನಂಗೆ ಅದನ್ನ ಕೊಡು, ನಿನ್ನ ಹತ್ರ ಅದಿದೆಯಲ್ಲಪ್ಪ ಅದನ್ನ ಕೊಡು ಅಂತ. ಅವನ್ ಏನಾದ್ರೂ ಕೊಡ್ಲಿ ಅಂತ ನಾವು ಇಷ್ಟಪಡ್ತಾ ಇದ್ದೇವೆ ಹೊರತು, ನಿಜವಾಗಲೂ ಕೂಡ ಆ ಕೃಷ್ಣನು ನಮಗೆ ಎಲ್ಲವನ್ನೂ ನೀಡುವವನಾಗ್ತಾನೆ. ನಾವು ಅವನನ್ನ ನಿಷ್ಕಲ್ಮಶ ಭಾವದಿಂದ ಇಷ್ಟಪಡಬೇಕು ಅನ್ನೋದೇ ಈ ಸುಧಾಮ ಚರಿತ್ರೆಯ ಮಹತ್ವ ಅಂತ ಹೇಳ್ತಾ ಈ ಚರಿತ್ರೆಯನ್ನ ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಓಂ ನಮೋ ಭಗವತೆ ವಾಸುದೇವಾಯ. 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 ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಈಗ ಸಮಯ 6 ಗಂಟೆ, ಅರ್ಧ ಗಂಟೆಗಳ ಕಾಲ ವಿರಾಮ. ನಾವು ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡ್ತೇವೆ. ನೀವೆಲ್ಲರೂ ಕಾಫಿ ಎಲ್ಲ ಕುಡೀರಿ. 6:15 ಮತ್ತೆ ಕುತ್ಕೊಳ್ಳೋಣ. ಒಂದು 7:45 ತನಕ ಮತ್ತೊಂದು 1/4 ತಾಸು ಅವಧೂತ ಗೀತೆಯ, ಬುದ್ಧವ ಗೀತೆಯನ್ನ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಖಂಡಿತ ಮಂಗಳಾರತಿ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಅದಾದ ನಂತರ ನೋಡಪ್ಪ, ನಮ್ಮ ಶ್ರೀಚರಣ ಕೃಷ್ಣನಾಗಿ ಬಂದಿದ್ದಾನೆ. ಕೃಷ್ಣಾರ್ಪಣ.